Good evening, students. How are you all? Hope all of you are doing good. So, welcome to Mathematics Orientation session. So, Mathematics Orientation ಏನು ತಿಳ್ಕೊಳ್ಳೋಣ? ಈ 10th ಸ್ಟ್ಯಾಂಡರ್ಡ್ ಅಲ್ಲಿ ನೀವೇನು ಓದ್ತಾ ಹೋಗ್ತೀರಾ ಅದನ್ನು ತಿಳ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಫಂಡಮೆಂಟಲ್ಸ್ ನೀವು ತಿಳ್ಕೊಳ್ಳೋದಿದೆ. ಅದನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ? ಸೊ, ಲೆಟ್ಸ್ ಮೂವ್ ಆನ್. ಸೊ, ಈ 10th ಸ್ಟ್ಯಾಂಡರ್ಡ್ ನೀವು ಶುರು ಮಾಡೋಕ್ಕಿಂತ ಮುಂಚೆ ನೀವು 9th ಸ್ಟ್ಯಾಂಡರ್ಡ್ ಏನು ಓದಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಓಕೆನಾ? ಸೊ ನಾನು ತುಂಬ ಮಕ್ಕಳಲ್ಲಿ ಅಬ್ಸರ್ವ್ ಮಾಡೋದು ಏನಂದ್ರೆ ಇನ್ನೂ ಕೂಡ ಅಡಿಷನ್ ಅಂದ್ರೆ ಫಂಡಮೆಂಟಲ್ ಆಪರೇಷನ್ಸ್ ಇನ್ನೂ ಬರಲ್ಲ. ಅಂದ್ರೆ ಫಂಡಮೆಂಟಲ್ ಆಪರೇಷನ್ ಯಾವುದಾದಪ್ಪ? ದಟ್ ಈಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅರೆ ಏನಪ್ಪ ಇದು ನಮಗೆ ಬರಲ್ಲ ಅಂತ ಹೇಳ್ತೀರಾ, ಗೊತ್ತಿಲ್ಲ ಅಂತ ಹೇಳ್ತೀರಾ ಅಂತ ಕೇಳ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ನಮಗೆ ಮಲ್ಟಿಪ್ಲಿಕೇಶನ್ ಇದೆ, ಏನು? ಪ್ಲಸ್ ಇಂಟು ಪ್ಲಸ್, ಮೈನಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್, ಮೈನಸ್ ಇಂಟು ಪ್ಲಸ್ ಈಸ್ ಈಕ್ವಲ್ ಟು. ಇದೆಲ್ಲ ನಮಗೆ ಗೊತ್ತಿದೆ, ಏನು? ಪ್ಲಸ್ ಇಂಟು ಪ್ಲಸ್. ಸೊ ಇದೇ ಗೊತ್ತಿರಲ್ಲ. ಸೊ ಇದೆಲ್ಲ ಬೇಸಿಕ್ ಫಂಡಮೆಂಟಲ್ಸ್. ನೀವು ಚಿಕ್ಕ ಮಕ್ಳು ಅಂದ್ರೆ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಇದನ್ನ ಓದ್ತಾ ಇರ್ತೀರಾ, ಏನ್ ಮಾಡ್ಬಿಡ್ತೀರ? ಸ್ಕಿಪ್ ಮಾಡ್ಬಿಡ್ತೀರಾ. ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಥ್ಸ್ ಅಲ್ಲಿ ಇದೆ. ಅಂದ್ರೆ ಈ 4 ಫಂಡಮೆಂಟಲ್ ಆಪರೇಷನ್ಸ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ನೀವು ಮ್ಯಾಥ್ಸ್ ಈಸಿ. ಏನಕ್ಕಪ್ಪ ಮ್ಯಾಥ್ಸ್ ಕಷ್ಟ ಆಗುತ್ತೆ? ಏನಕ್ಕೆ ಅಂದ್ರೆ ನಮಗೆ ಫಂಡಮೆಂಟಲ್ಸ್ ಅಲ್ಲಿ ವೀಕ್ ಇದೀವಿ, ಫೌಂಡೇಶನ್ ವೀಕ್ ಇದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಮ್ಯಾಥ್ಸ್ ಅಂದ್ರೆ ಏನು ಕಷ್ಟ ಏನಿಲ್ಲ. ನನ್ನ ಪ್ರಕಾರ ತುಂಬಾ ಅತ್ಯಂತವಾದ ಸುಲಭವಾದ ಸಬ್ಜೆಕ್ಟ್ ಅಂದ್ರೆ ಮ್ಯಾಥ್ಸ್. ಯಾವಾಗ ಸುಲಭ ಆಗುತ್ತೆ? ಈ ಫಂಡಮೆಂಟಲ್ಸ್ನ ನಾವು ತಿಳ್ಕೊಳ್ತಾ ಹೋದಾಗ. ಬೇಸಿಕ್ ಫಂಡಮೆಂಟಲ್ಸ್ ಏನು? ಫಸ್ಟ್ ಫಂಡಮೆಂಟಲ್ ಆಪರೇಷನ್ಸ್ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆನಾ? ಏನು? ಪ್ಲಸ್ ಇಂಟು ಪ್ಲಸ್ ಏನಪ್ಪ? ಪ್ಲಸ್. ಮೈನಸ್ ಇಂಟು ಮೈನಸ್ ಏನು? ಪ್ಲಸ್. ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಅಗೇನ್ ಮೈನಸ್. ಇದು ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ನಾವು ಯಾವ ಆಪರೇಷನ್ ಯೂಸ್ ಮಾಡ್ತಾ ಇದೀವಿ ಇಲ್ಲಿ? ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತಾ ಇದೀವಿ. ಇನ್ನ ಅಡಿಷನ್ ಬರ್ತೀನಿ. ಅಡಿಷನ್ ಅಲ್ಲಿ ನಮಗೆ 4 ಟೈಪ್ಸ್ ಬರುತ್ತೆ. ಏನು? 2 ಎಕ್ಸಾಂಪಲ್ ತಗೋಣ. ಒಂದ್ ಕಡೆ 5 ತಗೋಣ, ಇನ್ನೊಂದ್ ಕಡೆ 2 ತಗೋಣ. ಓಕೆನಾ? ಈಗ ಏನ್ ಹೇಳ್ತೀನಿ, ವಾಟ್ ಈಸ್ +5 ಅಂಡ್ -2 ಅಂತ ಹೇಳ್ತೀನಿ. ನಮ್ಗೆ ಇದು ಮಾಡಕ್ ಗೊತ್ತಾಗಲ್ಲ. ಏನು +5 -2 ಅಂದ್ರೆ? +5 ಇಸ್ ನಥಿಂಗ್ ಬಟ್ ನಮ್ಮ ಹತ್ರ 2 ಕೈ ಇದೆ. +5 ಅಂದ್ರೆ ನಮ್ಮ ಹತ್ರ 5 ರೂಪಾಯಿ ಇದೆ ಅಂತ. -2 ಅಂದ್ರೆ ಏನು? 2 ರೂಪಾಯಿ ನನ್ನ ಹತ್ರ ಸಾಲ ತಗೊಂಡಿದ್ದೀನಿ, ಅದನ್ನ ಕೊಡ್ಬೇಕು ಅಂತ. ಈಗ ಏನಾಗುತ್ತೆ? +5 ನನ್ನ ಹತ್ರ ಇರೋದು, -2 ಸಾಲ ತಗೊಂಡಿದ್ದೀನಿ. ಈಗ ಏನ್ ಮಾಡ್ತೀನಿ? ಈ ನನ್ನ ಹತ್ರ ಇರೋ 5 ರೂಪಾಯಿಲಿ 2 ರೂಪಾಯಿನ ಸಾಲ ಕೊಡ್ಬೇಕಾಗಿ ಕೊಟ್ರೆ ಏನಾಗುತ್ತೆ? ನಮ್ಮ ಹತ್ರ ಎಷ್ಟು ಉಳಿಯುತ್ತೆ? ದಟ್ ಈಸ್ 3 ರೂಪೀಸ್ ಉಳಿಯುತ್ತೆ. ಅದು ಪ್ಲಸ್. ನಮ್ಮ ಹತ್ರ ಇರೋದು ಪ್ಲಸ್, ಸಾಲ ತಗೊಂಡಿರೋದೇನು? ಮೈನಸ್. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್. ಏನಾಗುತ್ತೆ? +5 -2 ಇಸ್ ನಥಿಂಗ್ ಬಟ್ +3ನೇ ಆಗುತ್ತೆ. ಅದಕ್ಕೆ ನಾವೇನ್ ತಗೊಂತೀವಿ ಇಲ್ಲಿ? ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಮಾಡಿಬಿಟ್ಟು ಗ್ರೇಟರ್ ನಂಬರ್ ಸೈನ್ ಹಾಕ್ತೀವಿ. ಈಗ ಇನ್ನೊಂದು ಉಲ್ಟಾ ತಗೋಣ. -5 -2 ಅಂತ ತಗೋಣ. ಏನಾಗುತ್ತೆ? -5 ಅಂದ್ರೆ ಇಲ್ಲಿ ಬಲದೆ ಕೈಯಲ್ಲೂ ಕೂಡ ನಾನು ಈ ಕಡೆಯಿಂದ ಎಲ್ಲೋ ಸಾಲ ತಗೊಂಡಿದ್ದೀನಿ 5 ರೂಪಾಯಿ. ಎಡದ ಕಡೆಯಿಂದ ಇಲ್ಲಿ ಈ ಕೈಯಲ್ಲೂ ಕೂಡ ಯಾರ ಹತ್ರನೋ 2 ರೂಪಾಯಿ ಸಾಲ ತಗೊಂಡಿದ್ದೀನಿ. ಏನಾಯ್ತು? ಎರಡನ್ನೂ ಸೇರಿಸಿದ್ರೆ ಏನಾಯ್ತು ನಮ್ಗೀಗ? ಅಂದ್ರೆ 7 ರೂಪಾಯಿ ಸಾಲ ನನ್ನ ಹತ್ರ ಇದೆ. ಈಗ ನನ್ನ ಹತ್ರ ಇರೋದೆಷ್ಟು? 7 ರೂಪಾಯಿ ಸಾಲ ಇದೆ. ಅದನ್ನ ನಾವೇನ್ ಹೇಳ್ತೀವಿ? -7. ಅರ್ಥ ಆಗ್ತಿದೆಯಲ್ಲ? ಎರಡು ಸೇಮ್ ಸೈನ್ ಇದ್ದಾಗ ಆಡ್ ಮಾಡ್ತೀವಿ. ಈಗ ಈ ಕಂಡೀಷನ್ ಬರೋಣ. 5 + 2 ಎರಡು ಅಡಿಷನ್ ಇದೆ. ಇದು ಕೂಡ ಏನೋ ಸೈನ್ ಇಲ್ಲ ಅಂದ್ರೆ ಪ್ಲಸ್ ಅನ್ನ ತಗೊಂತೀವಿ. ಈ ಕಡೆ +5 ಇದೆ, ಈ ಕಡೆ ಕೂಡ +2 ಇದೆ. ಎರಡನ್ನ ಆಡ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಎರಡು ನನ್ನ ಹತ್ರನೇ ಇರೋದು. 5 ರೂಪೀಸ್ ನಾನು ಏನು ಸಾಲ ತಗೊಂಡಿಲ್ಲ. 5 ರೂಪಾಯಿದು ಇದು ಕೂಡ ನಂದೆ, 2 ರೂಪಾಯಿ ಇದು ಕೂಡ ನಂದೆ. ನಂತರ ಎಷ್ಟಿದೆ ಈಗ? 7 ರೂಪಾಯಿ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಅಲ್ಲಿಗೆ ಏನಾಯ್ತು? +7 ಆಯ್ತು. ಇದಕ್ಕೂ ಏನ್ ಡಿಫ್ರೆನ್ಸ್? ಇದರಲ್ಲಿ ಇದು ಸಾಲ ತಗೊಂಡಿರೋದು, ಇದು ನಮ್ಮ ಹತ್ರ ಇರೋ ದುಡ್ಡು. ಅರ್ಥ ಆಗ್ತಿದೆಯಲ್ಲ? -5 -2 ನನ್ನ ಹತ್ರ -7 ನಾನು ಸಾಲ ಕೊಡ್ಬೇಕಾಗಿದೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಇನ್ನೊಂದು ಕಂಡೀಷನ್, +5 -2 ತಗೊಂಡ್ವಲ್ಲ. ಈಗ -5 + 2 ತಗೋಣ. ಏನು -5 ಅಂದ್ರೆ? -5 ಅಂದ್ರೆ ನನ್ನ ಕಡೆ 5 ರೂಪಾಯಿ ಸಾಲ ಇದೆ, ತಗೊಂಡಿದ್ದೀನಿ. 2 ರೂಪಾಯಿ ನನ್ನ ಹತ್ರ ಇರೋ ದುಡ್ಡು. ಅರ್ಥ ಆಗ್ತಿದೆಯಲ್ಲ? ಈ 2 ರೂಪಾಯಿ ನನ್ನ ಹತ್ರ ಇದೆಯಲ್ಲ,
ಅದನ್ನ ಸಾಲ ಕೊಡ್ಬೇಕಾದ್ರೆ ಕೊಟ್ಬಿಟ್ರೆ ನನ್ನ ಹತ್ರ ಎಷ್ಟು ಉಳಿಯುತ್ತೆ? ಇನ್ನೂ 3 ರೂಪಾಯಿ ಸಾಲ ಉಳಿಯುತ್ತೆ. ಸಾಲ ಉಳಿಯೋದೇನು? ದಟ್ ಈಸ್ -3 ಆಗುತ್ತೆ. ಸೊ ವೆರಿ ಸಿಂಪಲ್. ಯಾವಾಗ ಅಥವಾ ಅಡಿಷನ್ ಈ ತರ ಬಂದಾಗ ಪ್ಲಸ್ ಪ್ಲಸ್ ಇರುತ್ತೆ, ಅಂದ್ರೆ ಈಗ ಇನ್ನೊಂದು +3 +2 ಇದ್ದಾಗ ಎರಡು ಪಾಸಿಟಿವ್, ಅವಾಗ ಏನಾಗುತ್ತೆ? ಆ್ಯಡ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಎರಡು ನೆಗೆಟಿವ್ ಬರುತ್ತೆ, -3 -2, ಅವಾಗ ಏನು ಮಾಡ್ತೀವಿ? ಎರಡು ಸೇಮ್ ಸೈನ್ ಬಂದಾಗಲೂ ಕೂಡ ಆ್ಯಡ್ ಮಾಡ್ತೀವಿ ಬೈ ಕೀಪಿಂಗ್ ನೆಗೆಟಿವ್ ಸೈನ್. ಈಗ ಹೇಳೋಣ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ 3 -2 ಬಂದಾಗ ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ಏನು ಮಾಡ್ತೀವಿ? ಸಬ್ಟ್ರಾಕ್ಟ್ ಮಾಡ್ತೀವಿ ಬೈ ಕೀಪಿಂಗ್ ಗ್ರೇಟರ್ ನಂಬರ್ ಸೈನ್. ದಟ್ ಈಸ್ ಗ್ರೇಟರ್ ನಂಬರ್ ಇಸ್ 3, ಅಲ್ಲಿ ಪಾಸಿಟಿವ್ ಇದೆ, ಸೊ 1. ಸೊ ಈ -3 +2 ತಗೊಳ್ಳಿ, ಏನಾಗುತ್ತೆ? ಹಿಯರ್ ಆಲ್ಸೋ ಒನ್ ನಂಬರ್ ಇಸ್ ನೆಗೆಟಿವ್, ಒನ್ ನಂಬರ್ ಇಸ್ ಪಾಸಿಟಿವ್, ಅವಾಗ ಏನಾಗುತ್ತೆ? ಹಿಯರ್ ಆಲ್ಸೋ ಸಬ್ಟ್ರಾಕ್ಟ್ ಬೈ ಕೀಪಿಂಗ್ ಗ್ರೇಟರ್ ನಂಬರ್ ಸೈನ್. ಗ್ರೇಟರ್ ನಂಬರ್ ಇಸ್ 3, ದಟ್ ಈಸ್ -1. ಸಿಂಪಲ್. ಇದು ಫಸ್ಟ್ ನಿಮಗೆ ಗೊತ್ತಾಗಬೇಕಾಗಿರೋದು ಅಡಿಷನಲ್ ಏನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಹೇಗೆ ಮಾಡ್ತೀವಿ ಅಂತ. ಅರ್ಥ ಆಗ್ತಿದೆಯಾ? ಸೊ ಮಲ್ಟಿಪ್ಲಿಕೇಶನ್ ಡಿವಿಷನ್ ಆರ್ ರಿಲೇಟೆಡ್. ಹೇಗೆ? ಫಾರ್ ಎಕ್ಸಾಂಪಲ್ 2 × 2, ನಾವು ಏನು ಸೈನ್ ಇಲ್ಲ ಪಾಸಿಟಿವ್ ಅಂತಾನೆ ಕನ್ಸಿಡರ್ ಮಾಡೋದು. ಓಕೆ, ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ? ಫಸ್ಟು ಸೈನ್ಸ್ನ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ. 2 2s 4. ನೆಕ್ಸ್ಟ್ ಸೆಕೆಂಡ್ ಕೇಸಿಗೆ ಬನ್ನಿ, ಎರಡೂ ನೆಗೆಟಿವ್ ನಂಬರ್ಸ್ ತಗೊಳ್ಳಿ. -2 × -2, ಎರಡು ನೆಗೆಟಿವ್ ಸೈನ್ ಇದ್ದಾಗ ಏನಾಗುತ್ತೆ? ಫಸ್ಟ್ ಸೈನ್ಸ್ನ ಮಲ್ಟಿಪ್ಲೈ ಮಾಡಿ, -× -+, 2 2s 4. ಅರ್ಥ ಆಯ್ತಲ್ಲ? ಫಸ್ಟು ಸೈನ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ +2 × -2, ಫಸ್ಟ್ ಏನು ಮಾಡಬೇಕು? ಪ್ಲಸ್ ಇಂಟು ಮೈನಸ್, ದಟ್ ಈಸ್ -2 2s 4. ರೈಟ್? ನೆಕ್ಸ್ಟ್ ಈ ಕೇಸಿಗೆ ಬನ್ನಿ, -2 × +2, ಮೈನಸ್ ಇಂಟು ಪ್ಲಸ್ -2 2s 4. ಇದು ಮಲ್ಟಿಪ್ಲಿಕೇಶನ್. ಡಿವಿಷನ್ ಕೂಡ ಅಷ್ಟೇ. ಫಾರ್ ಎಕ್ಸಾಂಪಲ್ 4 and 2 ತಗೋಣ. ರೈಟ್? ಈಗ ಎರಡು ಪಾಸಿಟಿವ್ ನಂಬರ್ ತಗೋಣ, ಏನಾಗುತ್ತೆ? 4/2 ಈಸ್, ದಟ್ ಈಸ್ ಎರಡು ಅಡಿಷನ್ ಇದೆ. ಇಲ್ಲೂ ಕೂಡ ನಾವೇನು ಮಲ್ಟಿಪ್ಲಿಕೇಶನ್ ಡೈರೆಕ್ಟ್ ನಾವು ಇಲ್ಲಿ ಏನು ಯೂಸ್ ಮಾಡ್ತೀವಿ ಮಲ್ಟಿಪ್ಲಿಕೇಶನ್ ಅಲ್ಲಿ, ಅದನ್ನೇ ಯೂಸ್ ಮಾಡಿ ಹೇಳ್ತೀನಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ದಟ್ ಈಸ್ 4 2s 4, 2 1s 2 2s. ನೆಕ್ಸ್ಟ್ -4 ಡಿವೈಡ್ ಬೈ -2 ತಗೊಳ್ಳಿ, ಎರಡು ನೆಗೆಟಿವ್ ನಂಬರ್ ತಗೊಳ್ಳಿ, ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್. ಪ್ಲಸ್ ನಾನು ಹಾಕೋ ಅವಶ್ಯಕತೆ ಇಲ್ಲ, ನಾನು ಹಾಕಿದ್ದೀನಿ. ನೆಕ್ಸ್ಟ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ 2 1s 2, 2 2s 4. ವೆರಿ ಸಿಂಪಲ್. ನೆಕ್ಸ್ಟ್ -4 ಡಿವೈಡ್ ಬೈ +2 ತಗೋಣ. ಇಲ್ಲೋ ಸ್ಟೆಪ್, 2 ಹ್ಯಾವ್ ಪಾಸಿಟಿವ್ ಸೈನ್, ಪ್ಲಸ್ ಇಂಟು ಮೈನಸ್ ಮೈನಸ್, 2 1s 2 2s -2. 4 divided by -2. Here also minus into plus minus, 2 1s 2 2s. ಅರ್ಥ ಆಗ್ತಿದೆಯಾ? ಸೊ ಇಷ್ಟು ಬೇಸಿಕ್ ಫಂಡಮೆಂಟಲ್ಸ್ ನಿಮಗೆ ಮಾಡಕ್ ಬಂತು ಅಂದ್ರೆ ಮ್ಯಾಥಮೆಟಿಕ್ಸ್ ಈಸ್ ವೆರಿ ಈಸಿ. ನಾವೇನು ಕಷ್ಟಪಡ್ತಾ ಇದ್ದೀವಿ, ನಮಗೆ ಈ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಲ್ಲಿ ಎಡುತ್ತಾ ಇದ್ದೀವಿ. ನಮಗೆ ಸ್ಟೆಪ್ಸ್ ಎಲ್ಲ ಮಾಡಕ್ ಬರುತ್ತೆ. ಅಥವಾ ಒಂದು ಪ್ರಾಬ್ಲಮ್ ಕೊಟ್ಟು ಆ ಪ್ರಾಬ್ಲಮ್ಗೆ ಇಂತಿನ ಸ್ಟೆಪ್ಸ್ ಅಂದ್ರೆ ನಿಮ್ಮ ಲೆವೆಲ್ಗೆ ಅದು ಬರ್ತಾ ಇದೆ. ಆದರೆ ಎಲ್ಲೋ ತಪ್ಪಾಗ್ತಿದೆ. ಎಲ್ಲಿ ತಪ್ಪಾಗ್ತಿದೆ? ಫಸ್ಟ್ ಫಂಡಮೆಂಟಲ್ಸ್ ಕರೆಕ್ಟ್ ಆಗಿದೆಯಾ ನೀವು ನೋಡ್ಕೋಬೇಕು. ಓಕೆ, ಲೆಟ್ಸ್ ಮೂವ್ ಆನ್. ಸೊ ಇದನ್ನೆಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ಏನು ಮಾಡ್ತೀರಾ? ಈಗ ಮತ್ತೆ ಒಂದ್ಸಲಿ ಟೇಕ್ ಸಮ್ ಮೋರ್ ಎಕ್ಸಾಂಪಲ್ ಅಂಡ್ ಡೂ ನವ್ ಇಟ್ ಸೆಲ್ಫ್, ದೆನ್ ಯು ವಿಲ್ ಗೆಟ್ ಟು ನೋ ಅಬೌಟ್ ದಿಸ್ ಕಾನ್ಸೆಪ್ಟ್. ಇಸ್ ಇಟ್ ಕ್ಲಿಯರ್? ಸೊ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಏನು ಮಾತಾಡೋಣ ಅಂದರೆ ಅರ್ಥಮೆಟಿಕ್. ಓಕೆ, ಸೊ ಅರ್ಥಮೆಟಿಕಲ್ಲಿ ಏನು ಓದ್ತೀವಿ? ಇಟ್ ಈಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್, ಡೀಲ್ಸ್ ವಿತ್ ಸ್ಟಡಿ ಆಫ್ ನಂಬರ್ಸ್. ನಂಬರ್ಸ್ ಬಗ್ಗೆ ಓದ್ತಾ ಹೋಗ್ತೀವಿ. ಈಗ ನಾನು ತುಂಬ ಡೀಪಾಗಿ ಹಿಂದೆ ಹೋಗಲ್ಲ. ನೀವು 9th ಸ್ಟ್ಯಾಂಡರ್ಡ್ ಏನು ಓದಿದ್ದೀರಾ, ಈಗ 9th ಸ್ಟ್ಯಾಂಡರ್ಡ್ ಓದಿರೋದನ್ನ ನೀವು ಏನು ನೆನ್ಪಿಡ್ಕೋಬೇಕು ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ಅರ್ಥಮೆಟಿಕ್ ಬಂದಾಗ ಸೊ ಮೇಯ್ನ್ ಆಗಿ ನಂಬರ್ ಸಿಸ್ಟಮ್ ನಿಮಗೆ ಗೊತ್ತಿರಬೇಕು. ಆಸ್ ಎ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ನಂಬರ್ ಸಿಸ್ಟಮಲ್ಲಿ ಏನೇನು ಬರುತ್ತೆ ಅರ್ಥ ಆಗ್ತಿದೆಯಾ? ಅರ್ಥಮೆಟಿಕಲ್ಲಿ ದಟ್ ಈಸ್ ವಿ ಆರ್ ಇನ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮಲ್ಲಿ ಏನೇನು ಓದಿದ್ರಿ ಜಸ್ಟ್ ರೀಕಾಲ್ ನಾವು. ಫಸ್ಟ್
ನ್ಯಾಚುರಲ್ ನಂಬರ್ಸ್ ಓದಿದ್ರಿ, ರೈಟ್? ಇಟ್ ಈಸ್ ಡಿನೋಟೆಡ್ ಬೈ ಎನ್. ನೆಕ್ಸ್ಟ್ ಹೋಲ್ ನಂಬರ್ಸ್ ಓದಿದ್ರಿ, ರೈಟ್? ನೆಕ್ಸ್ಟ್ ಇಂಟೀಜರ್ಸ್ ಓದಿದ್ರಿ. ಇಂಟೀಜರ್ಸ್ ಆರ್ ಡಿನೋಟೆಡ್ ಬೈ ಐ ಆರ್ ಝೆಡ್. ದೆನ್ ರ್ಯಾಷನಲ್ ನಂಬರ್ಸ್ ಓದಿದ್ರಿ, ದಟ್ ಈಸ್ ರ್ಯಾಷನಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಕ್ಯೂ. ಅಂಡ್ ಇರ್ರ್ಯಾಷನಲ್ ನಂಬರ್ಸ್ ಓದಿದ್ರಿ, ದಟ್ ಈಸ್ ಕ್ಯೂ ಕಾಂಪ್ಲಿಮೆಂಟ್. ಏನೇನು ಓದಿದ್ವಿ? ದಟ್ ಈಸ್ ನ್ಯಾಚುರಲ್ ನಂಬರ್ಸ್, whole numbers, integers, next rational numbers, next irrational numbers. Right? So ಇದು ಫಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಈಗ ನಾವು 10th ಸ್ಟ್ಯಾಂಡರ್ಡ್ ಬಂದಾಗ ಏನು ಓದ್ತೀವಿ? ರಿಯಲ್ ನಂಬರ್ಸ್ ಓದ್ತೀವಿ. ದಟ್ ಈಸ್ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್. ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಓಕೆ, ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಮಗೆ ಗೊತ್ತಿದೆ. ಏನಪ್ಪ ನ್ಯಾಚುರಲ್ ನಂಬರ್ಸ್ ಅಂದ್ರೆ? ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 1 to ಇನ್ಫಿನಿಟಿ. ಇನ್ಫಿನಿಟಿ ಮೀನ್ಸ್ ಅಂಡ್ ಸೊ ಆನ್, ಅಂದ್ರೆ ಎಂಡ್ ಇರಲ್ಲ ಅಂತ. ಫಸ್ಟ್ ಇದು ನೀವು ನೆನ್ಪಿಟ್ಕೊಂಡ್ಲೇಬೇಕು. ಓಕೆ, ನೆಕ್ಸ್ಟ್ ಹೋಲ್ ನಂಬರ್ಸ್. ಏನಪ್ಪ ಹೋಲ್ ನಂಬರ್ಸ್ ಅಂದ್ರೆ? ನಂಬರ್ಸ್ ಸ್ಟಾರ್ಟಿಂಗ್ ಫ್ರಮ್ 0 to ಇನ್ಫಿನಿಟಿ. 0 to ಇನ್ಫಿನಿಟಿ. ಇದನ್ನೆಲ್ಲ ನೀವು ಓದಿರ್ತೀರಾ. ಇನ್ನೂ ಯಾರಿಗೆ ಗೊತ್ತಿಲ್ಲ, ಇನ್ನೂ ಯಾಕೆ ತಿಳ್ಕೊಂಡಿಲ್ಲ, ಈಗ ತಿಳ್ಕೊಳ್ತಾ ಹೋಗಿ. ಓಕೆ, ಸೊ ಹೋಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ 0 to 1 to ಇನ್ಫಿನಿಟಿ. ದೆನ್ ನಾವು ಹೋಲ್ ನಂಬರ್ಸ್ ಹೇಳ್ಬೋದು ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0. ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಆರ್ ಕಾಲ್ಡ್ ಹೋಲ್ ನಂಬರ್ಸ್. ವಾಟ್ ಅಬೌಟ್ ಇಂಟೀಜರ್ಸ್? ಇಂಟೀಜರ್ಸ್ ಅಲ್ಲಿ ದಟ್ ಈಸ್ ಪಾಸಿಟಿವ್ ನಂಬರ್ಸ್ ಹೇಳ್ತೀವಿ, ನೆಕ್ಸ್ಟ್ ನೆಗೆಟಿವ್ ನಂಬರ್ಸ್ ಹೇಳ್ತೀವಿ, ಇನ್ಕ್ಲೂಡಿಂಗ್ 0. ಏನಪ್ಪ 0 ಸಪ್ರೇಟ್ ಆಗಿ ಹೇಳ್ಬಿಟ್ವಿ ಅಂತ ಅಲ್ವಾ? ಅಂದ್ರೆ ಇಲ್ಲಿ ಪಾಸಿಟಿವ್ ನಂಬರ್ಸ್ ಅಂದ್ರೆ ಇಷ್ಟು ಮಾತ್ರ, ಅದು ಪಾಸಿಟಿವ್ ವ್ಯಾಲ್ಯೂ ಮಾತ್ರ ಇರುತ್ತೆ, ಇದಕ್ಕೆ ನೆಗೆಟಿವ್ ಮಾತ್ರ. ಸೊ ವಾಟ್ ಅಬೌಟ್ 0? 0 ಪಾಸಿಟಿವ್ ಅಲ್ಲ, ನೆಗೆಟಿವ್ ಅಲ್ಲ. ಇಟ್ ಈಸ್ ನೀದರ್ ಪಾಸಿಟಿವ್ ನಾರ್ ನೆಗೆಟಿವ್. ಗೊತ್ತಾಯ್ತಲ್ಲ? ಸೊ ಈ ಮೂರರಲ್ಲಿ ನಾವು ಏನು ಕನ್ಕ್ಲೂಡ್ ಮಾಡ್ಬೋದು? ಇಲ್ಲಿ ನಾವು ಇಂಟೀಜರ್ಸ್ನ ಹೋಲ್ ನಂಬರ್ಸ್ ವಿತ್ ನೆಗೆಟಿವ್ ನಂಬರ್ಸ್ ಅಂತ ಹೇಳ್ಬೋದು, ರೈಟ್? ಅಂಡ್ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ ನೆಗೆಟಿವ್ ನಂಬರ್ಸ್ ಅಂಡ್ 0 ಅಂತ ಹೇಳ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇನ್ನೊಂದು ಗೊತ್ತಿರಬೇಕು, ಇಲ್ಲಿ ನಂಬರ್ಸ್ ರೈಟ್ ಸೈಡ್ಗೆ ಹೋಗ್ತಾ ಹೋಗ್ತಾ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ 2 and 3 ಕನ್ಸಿಡರ್ ಮಾಡಿದ್ರೆ 3 is greater than 2, ಅಂದ್ರೆ 3 2ಗಿಂತ ಜಾಸ್ತಿ ಇರುತ್ತೆ. ನಾವು ನೆಗೆಟಿವ್ ನಂಬರ್ ಕನ್ಸಿಡರ್ ಮಾಡಿದ್ರೆ -3 -2 ತಗೊಂಡಾಗ ಏನಾಗುತ್ತೆ? ದಟ್ ಈಸ್ -3 ಲೆಸ್ ದೆನ್ -2. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಸೊ ಲೆಟ್ಸ್ ಮೂವ್ ಟು ರ್ಯಾಷನಲ್ ನಂಬರ್. ಏನಪ್ಪ ರ್ಯಾಷನಲ್ ನಂಬರ್ ಅಂದ್ರೆ? ದಿ ನಂಬರ್ಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ P/Q. ಅಂದ್ರೆ P/Q ಫಾರ್ಮ್ ಅಲ್ಲಿ ನಾವು ಯಾವುದೇನೋ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ನಂಬರ್ಸ್ನೆಲ್ಲ ನಾವು ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಒಂದು ಕಂಡೀಷನ್ ಇಂಪಾರ್ಟೆಂಟ್, ವೇರ್ P and Q ಬಿಲಾಂಗ್ಸ್ ಟು ಇಂಟೀಜರ್ಸ್. P and Q ಏನಾಗಿರ್ಬೇಕು? ಇಂಟೀಜರ್ಸ್ ಆಗಿರ್ಬೇಕು. ಒನ್ ಮೋರ್ ಕಂಡೀಷನ್, Q ನಾಟ್ ಈಕ್ವಲ್ ಟು 0. ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್. ಏನಕ್ಕೆ ಇಂಪಾರ್ಟೆಂಟ್ ಕಂಡೀಷನ್ ಹೇಳ್ತೀನಂತೆ. ಓಕೆ, ಎಕ್ಸಾಂಪಲ್ ತಗೊಳ್ಳಿ. ರ್ಯಾಷನಲ್ ನಂಬರ್ಸ್ಗೆ P and Q ಏನಾಗಿರ್ಬೇಕು? ಇಂಟೀಜರ್ಸ್ ಆಗಿರ್ಬೇಕು. ನೆಗೆಟಿವ್ ಆರ ತಗೊಳ್ಳಿ, ಪಾಸಿಟಿವ್ ಆರ ತಗೊಳ್ಳಿ, 0 ತಗೊಳ್ಳಿ. ಆದ್ರೆ Q ಏನಿಲ್ಲಿ? ಡಿನಾಮಿನೇಟರ್ 0 ಇರಬಾರ್ದು. ನ್ಯೂಮರೇಟರ್ 0 ತಗೊಳ್ಳಿ, ಆದ್ರೆ ಡಿನಾಮಿನೇಟರ್ 0 ತಗೋಬಾರದು. ಎಕ್ಸಾಂಪಲ್ 2/3, ನೆಕ್ಸ್ಟ್ 0/3. ಇಟ್ ಈಸ್ ಅಲೌಡ್. 0 is allowed in the numerator but not in the denominator. That is 3/0 ಅಂತ ಬರೆಯಕ್ಕಾಗಲ್ಲ. ಇದು ಆಗಲ್ಲ. ಯಾಕೆ ಹೇಳ್ತೀನಿ. ನೆಕ್ಸ್ಟ್ ಟೇಕ್ ಮೋರ್ ಎಕ್ಸಾಂಪಲ್ಸ್ ದಟ್ ಬಿಲಾಂಗ್ಸ್ ಟು ಏನಾಗುತ್ತೆ? ರ್ಯಾಷನಲ್ ನಂಬರ್ಸ್. ಅಂಡ್ ಒನ್ ಮೋರ್ ಥಿಂಗ್, 4/2 ತಗೋಬಹುದು ಅಲ್ವಾ? 4/2 ವ್ಯಾಲ್ಯೂ ಏನು? ದಟ್ ಈಸ್ 2. ಏನ್ ಸರ್ ನೀವು 2ನ ರ್ಯಾಷನಲ್ ನಂಬರ್ ಅಂತ ಹೇಳ್ತಾ ಇದ್ದೀರಾ, ಬಟ್ P/Q ಫಾರ್ಮ್ ಅಲ್ಲಿ ಇಲ್ವಲ್ಲ? ಅಂದ್ರೆ ನಾವು 2 ಏನಂತ ಬರೀಬೋದು? 2/1. ಅಲ್ಲಿಗೆ
every integers, every whole numbers, every natural numbers can be expressed in the form of p by q as taking denominator 1. Right? ಸೊ ಈಗ ಬರೋಣ, ಏನಕ್ಕೆ ಡಿನಾಮಿನೇಟರ್ 0 ಬರಬಾರ್ದು. ಈಗ 4 ಡಿವೈಡೆಡ್ ಬೈ 2 ತಗೊಳ್ಳಿ, ಡಿವೈಡ್ ಮಾಡಿ ಏನಾಗುತ್ತೆ, 2 2s 4 ಬಂತು, ದಟ್ ಈಸ್ 0. ಇಲ್ಲಿಗೆ ನಮ್ಮ ಡಿವಿಷನ್ ಎಂಡ್ ಆಯ್ತು ಅಲ್ವಾ. ಅಲ್ಲಿಗೆ ನಮಗೆ 2 ಏನ್ ಸಿಕ್ತಪ್ಪ, ದಟ್ ಈಸ್ ಕೋಶಂಟ್ ಸಿಕ್ತು. ದಟ್ ಈಸ್ ದಿ ಆನ್ಸರ್. ನಮಗೆ ಏನು ಕೋಶಂಟ್ ಸಿಗುತ್ತೋ ಅದು ಯುನೀಕ್ ಆಗಿರ್ಬೇಕು. ಅರ್ಥ ಆಗ್ತದೆಯಾ? ಮತ್ತೆ ಇನ್ನೊಂದು ತಗೋಣ, ಏನಪ್ಪ, 0/3 ತಗೊಳ್ಳಿ. 0/3 ತಗೊಂಡ್ರೆ ಏನಾಗುತ್ತೆ, ದಟ್ ಈಸ್ 0/3. 3 zeros 0, ರಿಮೈಂಡರ್ ಕೂಡ 0 ಬಂತು, ನಮಗೆ ಕೋಶನ್ ಕೂಡ 0 ಬಂತು. ರೈಟ್? ಈಗ 3/0 ತಗೊಳ್ಳಿ. 3/0 ಹೇಗೆ ಬರ್ಕೊಂತೀರಾ, ದಟ್ ಈಸ್ ಲೈಕ್ ದಿಸ್. ಈಗ ಡಿವೈಡ್ ಮಾಡ್ತಾ ಹೋಗಿ ಏನಾಗುತ್ತೆ ನೋಡೋಣ. ದಟ್ ಈಸ್ 0 1s 0, ಅಥವಾ 0 2s 0, 0 3s 0. ಯಾವುದೊಂದ ತಗೊಂತೀರಾ, ನಮ್ಗೆ ಯಾವುದೋ ಬರ್ತಾನೆ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ, ಇಫ್ p divided by something, that is p something divided by 0 is not defined. ಏನು ಹೇಳ್ತೀವಿ, p by 0 is not defined. If denominator has 0, that is not defined. ಅದಕ್ಕೆ ನಾವು p by q ಫಾರ್ಮ್ ಅಲ್ಲಿ q not equal to 0 ಅಂತ ಬರಿತೀವಿ. ಅಲ್ಲಿಗೆ ರ್ಯಾಷನಲ್ ನಂಬರ್ಸ್ ಅಲ್ಲಿ ಎಲ್ಲೂ ಕೂಡ ಡಿನಾಮಿನೇಟರ್ 0 ಇರೋ ನಂಬರ್ಸ್ ಇರಲ್ಲ. ಅರ್ಥ ಆಯ್ತಲ್ಲ? ಸೊ ಲೆಟ್ಸ್ ಮೂವ್ ಆನ್ ಟು ಇರ್ರಾಷನಲ್ ನಂಬರ್. ಅರ್ಥ ಆಗ್ತಿದ್ಯಾ? ಏನಪ್ಪ ಇರ್ರಾಷನಲ್ ನಂಬರ್ ಅಂದ್ರೆ, ದಟ್ ಈಸ್ ನಮಗೆ ಅಲ್ಲಿ ಹೇಳ್ತಾ ಇದೆ ಇರ್ರಾಷನಲ್ ನಂಬರ್ ವರ್ಡೇ ಹೇಳ್ದಾಗೆ ರ್ಯಾಷನಲ್ಗೆ ಆಪೋಸಿಟ್ ವರ್ಡ್ ಇರ್ರಾಷನಲ್ ನಂಬರ್. ಇದನ್ನ ಕ್ಯೂ ಕಾಂಪ್ಲಿಮೆಂಟ್ ಇಂದ ನಾವು ಏನ್ ಮಾಡ್ತೀವಿ, ಡಿನೋಟ್ ಮಾಡ್ತೀವಿ. ಅಂದ್ರೆ ಏನ್ ಹೇಳ್ಬೋದು, ಟೋಟಲಿ ಆಪೋಸಿಟ್. ದಿ ನಂಬರ್ಸ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ p by q. p by q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಅಂಡ್ p and q are integers and q not equal to 0, which cannot be expressed. Right? Next, ಈಗ ಎಕ್ಸಾಂಪಲ್ ಕೊಡೋಣ. ವೆರಿ ಫೆಮಿಲಿಯರ್ ಎಕ್ಸಾಂಪಲ್. ಪೈ ತಗೊಳ್ತೀನಿ, ನೆಕ್ಸ್ಟ್ √2 ತಗೊಳ್ತೀನಿ, √3 ತಗೊಳ್ತೀನಿ. ಬಟ್ √4 ತಗೊಳಕ್ಕಾಗಲ್ಲ, ಯಾಕಂದ್ರೆ 4 is a perfect square. Square root of 4 is 2 ಬರುತ್ತೆ. √4 ತಗೊಬಿಟ್ರೆ ದಟ್ ಈಸ್ 2 ಬರುತ್ತೆ. 2 is belongs to rational number. Now take √2 and √3. ಈಗ ನೀವು ಕೇಳ್ಬೋದು, ಏನ್ ಸರ್, ದಿ ನಂಬರ್ಸ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ ಅಂತ ಹೇಳ್ತಾ ಇರಾ. ನೀವು 2ನ 2/1 ರೆಪ್ರೆಸೆಂಟ್ ಮಾಡಿದ್ವಿ, ಬಟ್ √2ನ √2/1 ಅಂತ ರೆಪ್ರೆಸೆಂಟ್ ಮಾಡ್ಬೋದಲ್ಲ ಅಲ್ವಾ. p by q ಫಾರ್ಮ್ ಅಲ್ಲಿ ಇದೆಯಲ್ಲ, ಬಟ್ ಯಾಕೆ ಇದನ್ನ ಇರ್ರಾಷನಲ್ ಅಂತ ಹೇಳ್ತಾ ಇದೀವಿ. ಅದಕ್ಕೆ ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ ನೀಟಾಗಿ ಓದ್ಬೇಕು. p and q ಏನಾಗಿರ್ಬೇಕು, p and q ಬಿಲಾಂಗ್ಸ್ ಟು ಇಂಟೀಜರ್ಸ್. √2 ಇಂಟೀಜರಾ, √2 ಇಂಟೀಜರ್ ಅಲ್ಲ. √2 ಏನು, ಇದನ್ನ ಸರ್ಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸರ್ಡ್ಸ್ ಡಿವೈಡ್ ಬೈ ಇದು ಇಂಟೀಜರ್ ಆಗಿರ್ಬೋದು, ಬಟ್ ಎರಡೂ ಕೂಡ ಇಂಟೀಜರ್ ಆಗಿರಬೇಕು. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಪೈಗೆ ಬರೋಣ. ಪೈನ ನಾವು ಏನಂತೀವಿ, ಟ್ರಾನ್ಸೆಂಡೆಂಟಲ್ ನಂಬರ್ಸ್ ಅಂತ ಹೇಳ್ತೀವಿ. ಪೈನ ವ್ಯಾಲ್ಯೂ ಏನು ಬರೀತೀವಿ ನಾವು, 22/7 ಅಂತ ಬರೀತೀವಿ. ಈಗ ಇನ್ನೊಂದು ಕ್ವಶನ್ ಅರೈಸ್ ಆಗ್ಬೋದು ನಿಮ್ಗೆ, ಏನಂತ, ಪೈನ ಇರ್ರಾಷನಲ್ ಅಂತ ಹೇಳ್ತಾ ಇದ್ದೀವಿ, ಬಟ್ 22/7 ಇಟ್ ಇಸ್ ಇನ್ ದಿ ಫಾರ್ಮ್ ಆಫ್ p by q. ಸೊ ಇದು ರ್ಯಾಷನಲ್. ಈಗ ನಮಗೆ ಇಸ್ ಈಕ್ವಲ್ ಟು ಇದೆ ಅಂದ್ರೆ, ಮಧ್ಯದಲ್ಲಿ ಇಸ್ ಈಕ್ವಲ್ ಟು ಇದೆ ಅಂದ್ರೆ ಲೆಫ್ಟ್ ಅಲ್ಲಿ ಏನಿರುತ್ತೋ 2 ಅಂತ ತಗೊಂಡ್ರೆ ರೈಟ್ ಅಲ್ಲೂ 2 is equal to 2 ಅಂತಾನೆ ಬರೀಬೇಕು. ನಾವು 3 is equal to 2 ಅಂತ ಬರೆಯಕ್ಕಾಗತ್ತಾ, ಆಗಲ್ಲ. ಇಲ್ಲಿ ಇರ್ರಾಷನಲ್, ಇಲ್ಲೂ ಕೂಡ ರೈಟ್ ಹ್ಯಾಂಡ್ ಸೈಡ್ ನಮ್ಗೆ ಇರ್ರಾಷನಲ್ಲೇ ಬರಬೇಕು. ಬಿಕಾಸ್ ಮಧ್ಯ ಇಸ್ ಈಕ್ವಲ್ ಟು ಇದೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆಯೋ ರೈಟ್ ಹ್ಯಾಂಡ್ ಸೈಡ್ ಕೂಡ ಅದೇ ಇರಬೇಕು ಅಂತ. ಆದ್ರೆ ಇರ್ರಾಷನಲ್ ರ್ಯಾಷನಲ್ ಬರ್ತಿದೆ, ಏನಪ್ಪಾ, ಇದಕ್ಕೆ ನಾವು ಮತ್ತೆ ಓದ್ಬೇಕು. ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ರ್ಯಾಷನಲ್ ಅಂಡ್ ಇರ್ರಾಷನಲ್ ಹೋಗ್ತೀವಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ನೀವು ಇದು ನೈಸ್ ಸ್ಟ್ಯಾಂಡ್ ಒಂದ್ಸಲಿ ನಂಬರ್ ಸಿಸ್ಟಮ್ ತಗೊಂಡ್ರೆ ಗೊತ್ತಾಗುತ್ತೆ. ಡೆಸಿಮಲ್, ವಾಟ್ ಇಸ್ ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಏನಾಗುತ್ತೆ, ಡೆಸಿಮಲ್ ಎಕ್ಸ್ಪ್ಯಾನ್ಷನ್, ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ರ್ಯಾಷನಲ್ ನಂಬರ್ ಈಸ್ ಈದರ್ ಟರ್ಮಿನೇಟಿಂಗ್ ಆರ್ ರೆಕರ್. ರೆಕರ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ 5/2 ತಗೊಂಡ್ರೆ ರ್ಯಾಷನಲ್ ನಂಬರ್, ಇಟ್ ಇಸ್ ರ್ಯಾಷನಲ್ ನಂಬರ್, ವಿ ಗೆಟ್ 2.5.
ಇಲ್ಲಿ ಡೆಸಿಮಲ್ ಎಕ್ಸ್ಪೆನ್ಷನ್ ಟರ್ಮಿನೇಟ್ ಆಯ್ತು, ಇಷ್ಟೇ, ಮತ್ತೆ ಬರಲ್ಲ ಮುಂದೆ. ನೆಕ್ಸ್ಟು 10/3 ತಗೊಂತೀನಿ, ಇದೇನಾಗುತ್ತೆ 3.333 ಅಂಡ್ ಸೋನ್ ಆಗುತ್ತೆ. ಇದನ್ನ 3.3 ಬಾರ್ ಅಂತ ಬರಿತೀವಿ. ಸೊ ಇದು ರೆಕರ್ ಅಂದ್ರೆ ನಾವು ಯಾವುದೇ ರ್ಯಾಷನಲ್ ನಂಬರ್ ತಗೊಳ್ಳಿ, ಅದು ಟರ್ಮಿನೇಟ್ ಆಗುತ್ತೆ ಇಲ್ಲ ರೆಕರ್ ಆಗುತ್ತೆ, ಯಾವ್ದಾರ ಒಂದು. ಇದರಲ್ಲಿ ಟರ್ಮಿನೇಟ್ ಆಗುತ್ತೆ, ರೆಕರ್ ಆಗ್ತಿದೆ. ಬಟ್ ಅದರ ಇರ್ರಾಷನಲ್ ನಂಬರ್ ಅಲ್ಲಿ ಏನಾಗುತ್ತೆ, ಟರ್ಮಿನೇಟ್ ಕೂಡ ಆಗಲ್ಲ, ರೆಕರ್ ಕೂಡ ಆಗಲ್ಲ. ಈ √2 √3 ವ್ಯಾಲ್ಯೂಸ್ನ ನೀವು ತಗೊಂಡಾಗ ಟರ್ಮಿನೇಟ್ ಆಗಲ್ಲ, ರೆಕರ್ ಆಗಲ್ಲ. ಅಲ್ಲಿಗೆ ಏನ್ ಹೇಳ್ಬೋದು, ಪೈ ವ್ಯಾಲ್ಯೂ ಏನಾಗುತ್ತೆ 3.14 ಸಮಥಿಂಗ್ ಬರ್ತಾ ಹೋಗುತ್ತೆ. ಓಕೆ, ಅದು ಟರ್ಮಿನೇಟ್ ಆಗಲ್ಲ, ರೆಕರ್ ಆಗಲ್ಲ. ಆದ್ರೆ 22/7 ಇದು ಕೂಡ 3.14 ಸಮಥಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ದಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ ಇಸ್ 22/7 ಬಟ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಪೈ ಇಸ್ 22/7. ಇದು ನಿಮಗೆ ಗೊತ್ತಿರಬೇಕು. ಬಟ್ ನಾವು ಪೈನ ಯೂಸ್ ಮಾಡ್ಕೊಂಡು 22/7 ಅಂತ ಯೂಸ್ ಮಾಡ್ತೀವಿ. ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ನೆಕ್ಸ್ಟ್ ನಂಬರ್ ಸಿಸ್ಟಮ್ ಅಲ್ಲಿ ಏನು ಓದಿದ್ದೀರಾ, ಈಗ 10th ಸ್ಟ್ಯಾಂಡರ್ಡ್ ಏನು ಯೂಸ್ ಆಗಬೇಕು ಅಂತ ಹೇಳ್ತೀನಿ ನೋಡಿ. ಅಲ್ಲಿ ಒಂದು ಓದಿರಿ, ಏನು, ರ್ಯಾಷನಲೈಸ್ ದ ಡಿನಾಮಿನೇಟರ್. 1/√2 ಅಥವಾ 1/√3 1/√7 ಯಾವ್ದಾರು ತಗೊಂಡು ಮಾಡ್ಬೋದು. ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂದ್ರೆ ಕನ್ವರ್ಟ್ ದಿ ಡಿನಾಮಿನೇಟರ್ ಸಿಂಪ್ಲೆಸ್ಟ್ ಫಾರ್ಮ್, ಅಥವಾ ಕನ್ವರ್ಟ್ ದಿ ರ್ಯಾಷನಲ್ ಡಿನಾಮಿನೇಟರ್ ಇಂಟು ರ್ಯಾಷನಲ್ ನಂಬರ್ ಅಂತ. ಇದು ರ್ಯಾಷನಲ್ ನಂಬರ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಜಸ್ಟ್ ಮಲ್ಟಿಪ್ಲೈ ಇಟ್ ಬೈ √2 ಇಂಟು √2. ಏನಾಗುತ್ತೆ, ದಟ್ ಈಸ್ ವಿಚ್ ಇಸ್ ಈಕ್ವಲ್ ಟು √2. √2 ಇಂಟು √2 ಈಸ್ 2. ವಾಟ್ ಈಸ್ 2? 2 ಇಸ್ ಎ ರ್ಯಾಷನಲ್ ನಂಬರ್. ಆಯ್ತಾಯ್ತಾ? ಅಂದ್ರೆ ಈ ತರ ಕೊಟ್ಟಾಗ ಜಸ್ಟ್ ಮಲ್ಟಿಪ್ಲೈ ದಿ ಸೇಮ್ ನಂಬರ್, ಡಿನಾಮಿನೇಟರ್ ಡಿವೈಡ್ ಬೈ ಡಿನಾಮಿನೇಟರ್. ಈಗ ಕೊಡ್ತಾರೆ 1/2 ಪ್ಲಸ್ √3 ಅಂತ ಕೊಡ್ತಾರೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್, 2 ಪ್ಲಸ್ √3 ಏನಿದೆ, ಇದನ್ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ 2 ಪ್ಲಸ್ √3 ಈಸ್ 2 ಮೈನಸ್ √3 ತಗೊಂತೀವಿ. ಸೊ ಡಿವೈಡ್, ಮಲ್ಟಿಪ್ಲೈ ಅಂಡ್ ಡಿವೈಡ್ ದಿ ಸೇಮ್, ದಟ್ ಈಸ್ 2 ಮೈನಸ್ √3 ಡಿವೈಡ್ ಬೈ 2 ಮೈನಸ್ √3. ದೆನ್ ವಿ ಗೆಟ್ ಏನಾಗುತ್ತೆ, 1 ಇಂಟು 2 ಮೈನಸ್ √3, 2 ಮೈನಸ್ √3 ಏನಾಗುತ್ತೆ, ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ a ಪ್ಲಸ್ b ಇಂಟು a ಮೈನಸ್ b. ಇಟ್ ಈಸ್ ಕನ್ವರ್ಟೆಡ್ 2 ಸ್ಕ್ವೇರ್ ಮೈನಸ್ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಅವಾಗ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗೋದ್ರಿಂದ ನಮಗೆ 2 ಮೈನಸ್ √3 ಡಿವೈಡ್ ಬೈ 4 ಮೈನಸ್ 3 ಆಗುತ್ತೆ. ದೆನ್ 2 ಮೈನಸ್ √3 ಡಿವೈಡ್ ಬೈ 1 ಆಗುತ್ತೆ. ಅಷ್ಟೇ. ನಮಗೆ ಡಿನಾಮಿನೇಟರ್ ಅಲ್ಲಿ ಇರ್ರಾಷನಲ್ ನಂಬರ್ ಇತ್ತು, ಅದನ್ನು ನಾವು ವಿ ಹ್ಯಾವ್ ಕನ್ವರ್ಟೆಡ್ ಇಂಟು ರ್ಯಾಷನಲ್ ನಂಬರ್. ದಟ್ಸ್ ಆಲ್. ಇದು ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪ ನಿಮಗೆ ಗೊತ್ತಿರಬೇಕಾಗಿರೋದು ಇಲ್ಲಿ ವೆರಿ ಇಂಪಾರ್ಟೆಂಟ್, ಲಾಸ್ ಆಫ್ ಎಕ್ಸ್ಪೊನೆಂಟ್ಸ್ ಓದಿದ್ದೀರಾ ಅಲ್ವಾ? ಏನೇನು ಓದಿದ್ದೀರಾ ಅಂದ್ರೆ 1/a⁻m ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ a⁻−m. ಫಸ್ಟ್ ಇದು ಗೊತ್ತಿರ್ಬೇಕು ನಿಮಗೆ. ಅಂದ್ರೆ ಏನು, 1/2 ಸ್ಕ್ವೇರ್ ಇರುತ್ತೆ, ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ 2⁻², ರೈಟ್? ದೆನ್ a⁻m ಇಂಟು a⁻n. ಲಾಸ್ ಆಫ್ ಎಕ್ಸ್ಪೊನೆಂಟ್ ವೆರಿ ಇಂಪಾರ್ಟೆಂಟ್, ತುಂಬಾ ಯೂಸ್ ಮಾಡ್ತೀವಿ ಇದನ್ನ. ವಾಟ್ ಇಸ್ a⁻m ಇಂಟು a⁻n? ದಟ್ ಈಸ್ a⁻m+n. ಅಂದ್ರೆ ಬೇಸ್ ಸೇಮ್ ಇದೆ, ಪವರ್ಸ್ ಡಿಫರೆಂಟ್ ಇದ್ದಾಗ ಜಸ್ಟ್ ಆಡ್ ದಿ ಪವರ್ಸ್ ಅಂಡ್ ಬೈ ಕೀಪಿಂಗ್ ದಿ ಸೇಮ್ ಬೇಸ್. ನೆಕ್ಸ್ಟ್ ಥರ್ಡ್ ಒನ್, a⁻m ಡಿವೈಡ್ ಬೈ a⁻n. ಇಲ್ಲಿ ಮಲ್ಟಿಪ್ಲಿಕೇಶನ್, ಇಲ್ಲಿ ಡಿವಿಷನ್. ಏನ್ ಮಾಡ್ತೀವಿ, ಜಸ್ಟ್ a⁻m ಹಾಗೆ ಬರಿತೀವಿ, ಆದ್ರೆ ಇದನ್ನ ಇದ್ರ ಡಿನಾಮಿನೇಟರ್ ಪವರ್ ಇದೆಯಲ್ಲ ಅದನ್ನ ನೆಗೆಟಿವ್ ಮಾಡ್ತೀವಿ. ಅರ್ಥಾತ್ ಹೇಗ್ ಬಂತು ಅಂತ ಗೊತ್ತಿರಬೇಕು, ಅಂದ್ರೆ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ a⁻n ಮೇಲೆ ತಗೊಂಡೋದಾಗ ಏನಾಗುತ್ತೆ, ಇದರಲ್ಲಿ a⁻m ಇಂಟು a⁻−n ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ a⁻n−1. ಈ ಫಾರ್ಮುಲಾ ನಾವು ಕಲಿಯೋದ್ರ ಜೊತೆಗೆ ಅದು ಹೇಗ್ ಬಂತು ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, a⁻m whole⁻n. ಏನಾಗುತ್ತೆ, ಇಲ್ಲಿ a⁻m whole⁻n ಇದೆ, ಜಸ್ಟ್ ಮಲ್ಟಿಪ್ಲೈ ದಿ ಪವರ್ಸ್ m ಇಂಟು n. ನೆಕ್ಸ್ಟ್ a⁻m ಇಂಟು b⁻m. ಇಲ್ಲೇನಿದೆ, ಪವರ್ಸ್ ಸೇಮ್ ಇದೆ, ಬೇಸ್ ಡಿಫ್ರೆಂಟ್ ಇದೆ. ಸೊ ಅವಾಗ ಏನ್ ಮಾಡ್ತೀವಿ, ಬೇಸ್ನ ಮಲ್ಟಿಪ್ಲೈ ಮಾಡ್ತೀವಿ, ಪವರ್ ಎರಡಕ್ಕೂ ಏನಿದೆ ಅದನ್ನ ಹಾಗೆ ಇಡ್ತೀವಿ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್, a⁻m ಡಿವೈಡ್ ಬೈ b⁻m.
ಇಲ್ಲೇನಾಗುತ್ತೆ, ಎರಡಕ್ಕೂ ಏನಿದೆ, ಪವರ್ ಸೇಮ್ ಇದೆ, ಬಟ್ ನ್ಯೂಮರೇಟರ್ ಡಿನಾಮಿನೇಟರ್ ನಂಬರ್ಸ್ ಚೇಂಜ್ ಇದೆ. ಅಲ್ಲಿಗೆ a to the power of a by b whole to the power of m ಬರ್ತೀವಿ. a by b whole to the power of m ಇದ್ದಾಗ ನ್ಯೂಮರೇಟರ್ಗೂ m ಪವರ್ ಅಪ್ಲೈ ಆಗುತ್ತೆ, ಡಿನಾಮಿನೇಟರ್ ಪವರ್ ಅಪ್ಲೈ ಆಗುತ್ತೆ. ಸೊ ಇದಕ್ಕೆ ನೀವೇನ್ ಮಾಡ್ತೀರಾ, ಈಗ ನಾನು ಏನು ಎಕ್ಸಾಂಪಲ್ ಇದಕ್ಕೆ ಕೊಟ್ಟೆ, ಅದಕ್ಕೆ ಇದಕ್ಕೂ ಕೂಡ ನೀವು ಪ್ರತಿಯೊಂದಕ್ಕೂ ಎಕ್ಸಾಂಪಲ್ ಕೊಡ್ತಾ ಹೋಗ್ಬೇಕು. ಕ್ಲಿಯರ್? ಸೊ ಲೆಟ್ಸ್ ಮೂವ್ ಟು ಆಲ್ಜಿಬ್ರಾ ನೌ. ಆಲ್ಜಿಬ್ರಾದಲ್ಲಿ ಏನು ಓದಿದ್ರಿ ಲಾಸ್ಟ್ ಇಯರ್? ವೆರಿ ಬೇಸಿಕ್ ಪಾಲಿನಾಮಿಯಲ್ಸ್ ಓದಿದ್ರಿ. ಓಕೆ, ನಿಮಗೆ ಇದರಲ್ಲಿ ಆಲ್ಜಿಬ್ರಾದಲ್ಲಿ ಏನೇನು ಗೊತ್ತಿರೋ, ಪಾಲಿನಾಮಿಯಲ್ಸ್ ಅಂತ ಬಂದಿದ ತಕ್ಷಣ ನಿಮಗೆ ಫಸ್ಟ್ ಗೊತ್ತಿರಬೇಕಾಗಿರೋದು ಕಾನ್ಸ್ಟೆಂಟ್ ಅಂದರೆ ಏನಂತ ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಕಾನ್ಸ್ಟೆಂಟ್ ಅಂದರೆ ಏನಂತ ಗೊತ್ತಿರಬೇಕು. ನೆಕ್ಸ್ಟ್ ವೇರಿಯೇಬಲ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಏನಪ್ಪ ಕಾನ್ಸ್ಟೆಂಟ್ಸ್ಗೂ ವೇರಿಯೇಬಲ್ಸ್ಗೂ ಡಿಫ್ರೆನ್ಸ್? ಕಾನ್ಸ್ಟೆಂಟ್ ಅಂದರೆ ಎ ಸಿಂಬಲ್ ವಿಚ್ ಇಸ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ನಮ್ಮ ನಂಬರ್ ಏನಿದೆ ಅದೆಲ್ಲ ಕಾನ್ಸ್ಟೆಂಟ್. ಅಂದರೆ 2 ಅಂದರೆ 2ನೇ, 3 ಅಂದರೆ 3ನೇ, 2 is not 10, ರೈಟ್? ಅದನ್ನು ಕಾನ್ಸ್ಟೆಂಟ್ ಅಂದರೆ ಅದು ಫಿಕ್ಸ್ಡ್, ಅದು ದಟ್ ಇಸ್ ಎ ಫಿಕ್ಸ್ಡ್ ವ್ಯಾಲ್ಯೂ. ವೇರಿಯೇಬಲ್ಸ್ ಅಲ್ಲಿ ಏನು ಬರ್ತೀವಿ? ಎಕ್ಸಾಂಪಲ್ 2, 3 ಆ್ಯಂಡ್ ಸೋನ್ ಯಾವ್ದಾದ್ರು ನಂಬರ್ ತಗೊಳ್ಳಿ. ವಾಟ್ ಅಬೌಟ್ ದಿ ವೇರಿಯೇಬಲ್ಸ್? ವೇರಿಯೇಬಲ್ಸ್ಗೆ ಬಂದಾಗ ಏನಾಗುತ್ತೆ, that is also a symbol but which does not have any particular value, but we can assign some value according to our convenient. ನಮ್ಮ ಕನ್ವೀನಿಯಂಟ್ ತಕ್ಕನಾಗಿ ನಾವು ಅದಕ್ಕೆ ವ್ಯಾಲ್ಯೂಸ್ನ ಹಾಕ್ತಾ ಹೋಗ್ತೀವಿ. ಏನಪ್ಪ? ಎಕ್ಸ್ ವೈ ಝೆಡ್ ಆ್ಯಂಡ್ ಸೊ ಆನ್. ಈಗ ಎಕ್ಸ್ ವೈ ಝೆಡ್ ತೊಗೊಂಡಿದ್ದೀನಿ, ಅಥವಾ ಎ ಬಿ ಸಿ ತೊಗೋಬೋದು, ಏನಾರು ತೊಗೋಬೋದು. ಸ್ಮಾಲ್ ಲೆಟರ್ ಆಲ್ಫಾಬೆಟ್ಸ್ನ ನಾವು ಯೂಶುವಲ್ ಆಗಿ ಡಿನೋಟ್ ಮಾಡ್ತೀವಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಗೊತ್ತಿಲ್ಲ ನಮಗೆ. ಏನಿದೆ ವ್ಯಾಲ್ಯೂ? ನೋ. ಬಟ್ ಆದರೆ ಎ ಈಸ್ ಈಕ್ವಲ್ ಟು 2 ಅಂತ ತಗೋಬೋದಾ? ನಮ್ಮ ಕನ್ವೀನಿಯಂಟಾಗೆ ನನಗೆ ಬೇಕಾಗಿದೆ ಎಗೆ ವ್ಯಾಲ್ಯೂ 2 ಹಾಕೋಬೇಕು. ಅವಾಗ ಏನು ಮಾಡ್ತೀರಾ? ಎಗೆ 2 ಹಾಕೊಂತೀರ, ರೈಟ್? ಅಂದರೆ ನೋಡಿ, ಇನಿಷಿಯಲ್ ಆಗಿ ದಿಸ್ ಸಿಂಬಲ್ ಡಸ್ ನಾಟ್ ಹ್ಯಾಸ್ ಎನಿ ಪರ್ಟಿಕ್ಯುಲರ್ ವ್ಯಾಲ್ಯೂ, ಬಟ್ ವಿ ಕ್ಯಾನ್ ಅಸೈನ್ ಸಮ್ ವ್ಯಾಲ್ಯೂ ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯಂಟ್, ರೈಟ್? ನೆಕ್ಸ್ಟ್ ಬರೋಣ, ಟರ್ಮ್. ಎ ಟರ್ಮ್ ಅಂತ ಬರುತ್ತೆ. ಏನಪ್ಪ ಎ ಟರ್ಮ್ ಅಂದರೆ? ಎ ಟರ್ಮ್ ಈಸ್ ಎ ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ ಅಂಡ್ ವೇರಿಯೇಬಲ್. ಸಪೋಸ್ 2 ಅಂಡ್ ಎಕ್ಸ್ ತಗೊಳ್ಳಿ, ಕಂಬೈನ್ ಮಾಡಿ 2 ಇಂಟು ಎಕ್ಸ್, ಇಟ್ ಇಸ್ ಎ ಸಿಂಗಲ್ ಟರ್ಮ್, ರೈಟ್? ಬರೀ 2ನೇ ತಗೊಂತೀನಿ. ಎಲ್ಲಿ ಸರ್ ಬರೀ 2 ತಗೊಂಡಿದ್ದೀರಾ, ವೇರಿಯೇಬಲ್ ಇಲ್ಲ. ಇಲ್ಲಿ 2 ನಾವೇನು ಬರೀಬೋದು? 2 ಇಂಟು ಎಕ್ಸ್ ಟು ದಿ ಪವರ್ ಆಫ್ 0 ಅಂತ ಬರೀಬೋದು. ವಾಟ್ ಇಸ್ ಎಕ್ಸ್ ಟು ದಿ ಪವರ್ ಆಫ್ 0? ವಿ ನೋ ದಟ್ ಎನಿಥಿಂಗ್ ಟು ದಿ ಪವರ್ ಆಫ್ 0 ಈಸ್ 1. Now 2 into 1 is what? That is 2 again. ಅರ್ಥ ಆಯ್ತಲ್ಲ? ಸೊ 2ಲಿ ವೇರಿಯೇಬಲ್ ಇದೆ, ಬಟ್ ಹೈಡ್ ಆಗ್ಬಿಟ್ಟಿದೆ. ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ನಿಮ್ಮ ನಾಲೆಡ್ಜ್ ಅಷ್ಟೇ. ನಿಮ್ಮ ನಾಲೆಡ್ಜ್ ನಿಮ್ಮಲ್ಲಿ ಹೈಡ್ ಆಗಿದೆ, ಅದನ್ನು ಈಗ ಏನು ಮಾಡ್ತಾ ಬರಬೇಕು? ಎಕ್ಸ್ಪ್ಲೋರ್ ಮಾಡ್ತಾ ಬೇಕು. ಮ್ಯಾಥ್ಸ್ ಅಂದರೆ ಭಯ ಅನ್ನೋದನ್ನ ಬಿಡಬೇಕು. ಅರ್ಥ ಆಗ್ತಿದೆಯಾ? ಸೊ ದಿ ಫಂಡಮೆಂಟಲ್ಸ್ ತಿಳ್ಕೊಂಡಾಗ ಮ್ಯಾಥ್ಸು ಈಸಿಯಾಗಿ ನೀವು ಪ್ರತಿಯೊಂದು ಕ್ವಶನ್ಸ್ನ ಹಾಗೆ ಮಾಡ್ತಾ ಬರ್ತೀರ. ಓಕೆ, ನೆಕ್ಸ್ಟ್ ಬಂದಾಗ ಏನಾಗುತ್ತೆ? ಆಲ್ಜಿಬ್ರಾ ಎಕ್ಸ್ಪ್ರೆಷನ್ ಬರುತ್ತೆ. ಅದಕ್ಕೆ ಡೆಫಿನೇಷನ್ನು ನೀವೊಂದ್ಸರಿ ನೋಡ್ಕೊಬನ್ನಿ. ನೆಕ್ಸ್ಟು ಪಾಲಿನಾಮಿಯಲ್ಸ್. ಏನು ಪಾಲಿನಾಮಿಯಲ್ಸ್ ಅಂದರೆ ಏನು? ಯಾವುದು ಆಲ್ಜಿಬ್ರಾ ಎಕ್ಸ್ಪ್ರೆಷನ್ನು ಆಗಿರೋದು ಪಾಲಿನಾಮಿಯಲ್ಸ್ ಆಗಲ್ಲ. ಫಾರ್ ಎಕ್ಸಾಂಪಲ್ 1/x ಇದೆಯಲ್ಲ, 1/x ಪ್ಲಸ್ x ಸ್ಕ್ವೇರ್ ಅಂತ ತಗೊತೀನಿ. ಕ್ಲಿಯರ್ಲಿ ಇಟ್ ಈಸ್ ಎನ್ ಆಲ್ಜಿಬ್ರಾ ಎಕ್ಸ್ಪ್ರೆಷನ್. ಇದು ಏನಕ್ಕೆ ಅಂತ ನೀವು ತಿಳ್ಕೊಬೇಕು. ಏನು ನಾನು ಹೇಳ್ತಾ ಇದೀನಿ ಅಂದರೆ, ಫುಲ್ ಸ್ಪೂನ್ ಫೀಡಿಂಗ್ ಆಗಬಾರ್ದು. ನೀವು ಕೂಡ ಓದಬೇಕು. ಏನಪ್ಪ ಆಲ್ಜಿಬ್ರಾ ಎಕ್ಸ್ಪ್ರೆಷನ್ಸ್ ಅಂದರೆ, ಏನು ಹೇಳ್ತಾ ಇದ್ದಾರೆ ಅದನ್ನು ತಿಳ್ಕೊಬೇಕು. ಓಕೆ, ಇದು ಪಾಲಿನಾಮಿಯಲ್ ಆಗಲ್ಲ. ಏನು ಪಾಲಿನಾಮಿಯಲ್ ಆಗಲ್ಲ? ನಾನು ಏನಕ್ಕೆ ಅಂತ ಹೇಳ್ತೀನಿ, ಆದರೆ ನೀವು ಪಾಲಿನಾಮಿಯಲ್ ಡೆಫಿನೇಷನ್ ತಿಳ್ಕೊಬೇಕು ಓದ್ಬಿಟ್ಟು. ಓಕೆ, ಇಲ್ಲಿ 1/x ವಿ ಕ್ಯಾನ್ ರಿಟರ್ನ್ ಆಸ್, ಇಲ್ಲಿ x ಟು ದಿ ಪವರ್ ಆಫ್ 1 ಇದೆ, ಅದು ಮೇಲೆ ಹೋದಾಗ ಏನಾಗುತ್ತೆ? x ಟು ದಿ ಪವರ್ ಆಫ್ -1 ಪ್ಲಸ್ x ಸ್ಕ್ವೇರ್ ಇದೆ. ನಮಗೆ ಪಾಲಿನಾಮಿಯಲ್ ಅಲ್ಲಿ ನೆಗೆಟಿವ್ ಪವರ್ಸ್ ಇರಬಾರ್ದು ವೇರಿಯೇಬಲ್ಸ್ಗೆ. ಅವಾಗ ನಾವು ಇದನ್ನ ಪಾಲಿನಾಮಿಯಲ್ ಅಂತ ಹೇಳಲ್ಲ. ಈ ಕ್ವಶನ್ ಬರ್ಬೋದು ಬೇಕಾದ್ರೆ ನಿಮಗೆ ಟೆನ್ಷನ್ ಹೇಳೋದು. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಪಾಲಿನಾಮಿಯಲ್, ರೈಟ್? ಈಸಿಲಿ ಯು ಕ್ಯಾನ್ ಫೈಂಡ್ ಔಟ್. ಇನ್ ಕೇಸ್ ಡಿನಾಮಿನೇಟರ್ ಯಾವ್ದಾದ್ರು ವೇರಿಯೇಬಲ್ ಇದ್ದು ಅಂದರೆ
ಡಿನಾಮಿನೇಟರಲ್ಲಿ ವೇರಿಯಬಲ್ಲು ಏನಾಗಿರಬೇಕು, ಪಾಸಿಟಿವ್ ಇದ್ದಾಗ ಮೇಲ್ ಬಂದಾಗ ನೆಗೆಟಿವ್ ಆಗುತ್ತೆ. ಸಪೋಸ್ ಆಪ್ಷನ್ ಹಿಂಗೆ ಕೊಟ್ಟಿರ್ತಾರೆ 1/(x⁻² ಅಂತ ಕೊಟ್ಟಿರ್ತಾರೆ. -2 ಇದ್ದಿದ್ದು ಮೇಲ್ಗಡೆ ಪಾಸಿಟಿವ್ ಆಗುತ್ತೆ. ಈ ಕೇಸಲ್ಲಿ ಇದು ಪಾಲಿನೋಮಿಯಲ್ ಆಗುತ್ತೆ, ನೀವು ಕನ್ಫ್ಯೂಸ್ ಆಗಬಾರ್ದು. ಪವರ್ ನೆಗೆಟಿವ್ ಇದೆಯೋ ಪಾಸಿಟಿವ್ ಇದೆಯೋ ಅದನ್ನು ನೋಡ್ಕೋಬೇಕು. ತಕ್ಷಣ ಇದನ್ನು ಶಿಫ್ಟ್ ಮಾಡಿಬಿಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಆಮೇಲೆ ಏನು ಓದಿದ್ದೀರಾ ಪಾಲಿನೋಮಿಯಲ್ಸಲ್ಲಿ? ಮಾನೋಮಿಯಲ್ಸ್ ಓದಿದ್ದೀರಾ. ಅಂದರೆ ಕ್ಲಾಸಿಫಿಕೇಶನ್ ಆಫ್ ಪಾಲಿನೋಮಿಯಲ್ಸ್ ಬೇಸ್ಡ್ ಆನ್ ಟರ್ಮ್ಸ್. ಓಕೆ, ಪಾಲಿನೋಮಿಯಲ್ಲಿ ಒನ್ ಟರ್ಮ್ ಇದ್ರೆ, ಫಾರ್ ಎಕ್ಸಾಂಪಲ್ ಪಾಲಿನೋಮಿಯಲ್ ಯೂಶುವಲ್ p(x) ಅಂತ ಡಿನೋಟ್ ಮಾಡ್ತೀವಿ. ಅಲ್ಲಿಗೆ p(x) 2x ಒನ್ ಟರ್ಮ್ ಇದೆ, ಮಾನೋಮಿಯಲ್. ಎರಡು ಟರ್ಮ್ ತಗೊಳ್ಳಿ, p(x) = x + 2x ತಗೊಳ್ಳಿ. This is binomial because it has two terms. Then p(x) = x³ + 2x² + 2. 3 terms ಇದೆ. This is trinomial. ಹಾಗೆ multinomial. Right? Next, classification of polynomials based on degree. ಡಿಗ್ರಿ ಅಂದ್ರೆ ಏನು? ಒಂದು ಪಾಲಿನಾಮಿಯಲ್ ಅಲ್ಲಿ ಹೈಯೆಸ್ಟ್ ಪವರ್ ಇನ್ ದಿ ವೇರಿಯಬಲ್ ಯಾವ್ದ್ರಲ್ಲಿ ಇರುತ್ತೆ ನೋಡಬೇಕು. ದಿ ಹೈಯೆಸ್ಟ್ ಪವರ್ ಇನ್ ದಿ ವೇರಿಯಬಲ್ ಇನ್ ದಿ ಪಾಲಿನಾಮಿಯಲ್. ಇದು ಕನ್ಸಿಡರ್ ಮಾಡಿ, 2x ಅಲ್ಲಿ ಇದಕ್ಕಿರೋದೇ ಒಂದು ಟರ್ಮು, ಅದರಲ್ಲಿ ಇದನ್ನ ಡಿಗ್ರಿ 1 ಅಂತ ಹೇಳ್ತೀವಿ. ಈಗ x² + x + 2 ತಗೊಳ್ಳಿ. ಇದರಲ್ಲಿ ವೇರಿಯಬಲ್ಸ್ದು ಪವರ್ ನೋಡ್ತಾ ಬನ್ನಿ. ಇದನ್ನು 3x² ತಗೊಳ್ಬೇಕಾರೆ ಇಲ್ಲಿ 3 ಪವರ್ ನೋಡಬಾರ್ದು, x ಪವರ್ ನೋಡಬೇಕು. 2 ಇದರಲ್ಲಿ 1, ಇಲ್ಲೆಲ್ಲಿ ಸರ್ ಇಲ್ಲ, ರೈಟ್, x⁻0 ಬರ್ಕೊಳ್ಳಿ 0. ಇದ್ರಲ್ಲಿ ಹೈಯೆಸ್ಟ್ ಯಾವ್ದಿದೆ? 2 ಇದೆ. ದಟ್ ಈಸ್ ದ ಡಿಗ್ರಿ. ರೈಟ್? ಸೊ ಅದೇ ನಾವು ಹೈಯೆಸ್ಟ್ ಅದಕ್ಕೆ ನೋಡ್ತಾ ಬರ್ತೀವಿ. ಈಗ ಪವರ್ 1 ಇದ್ರೆ ಡಿಗ್ರಿ ಆಫ್, ಇಫ್ ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಈಸ್ 1, ದೆನ್ ಇಟ್ ಈಸ್ ಲೀನಿಯರ್ ಪಾಲಿನಾಮಿಯಲ್. ಇಫ್ ದ ಡಿಗ್ರಿ ಈಸ್ 2, ದೇರ್ ಈಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ರೈಟ್? ಲೀನಿಯರ್ ಯಾವಾಗ? ಡಿಗ್ರಿ 1 ಇದ್ದಾಗ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಯಾವಾಗ ಆಗುತ್ತೆ? ಡಿಗ್ರಿ 2 ಇದ್ದಾಗ. ನೆಕ್ಸ್ಟ್ ಕ್ಯೂಬಿಕ್ ಯಾವಾಗ ಆಗುತ್ತೆ? ದಟ್ ಈಸ್ ಡಿಗ್ರಿ 3 ಇದ್ದಾಗ. ಗೊತ್ತಾಯ್ತಲ್ಲ? ನೆಕ್ಸ್ಟ್ 4 ಬಂದ್ರೆ ಅದನ್ನ ಬೈ ಕ್ವಾಡ್ರಾಟಿಕ್ ಅಂತ ಹೇಳ್ತೀವಿ. ಬೈ ಕ್ವಾಡ್ರಾಟಿಕ್, ದಟ್ ಈಸ್ ಡಿಗ್ರಿ 4. ಗೊತ್ತಾಯ್ತಲ್ಲ? ಸೊ ದಿಸ್ ಈಸ್ ಅಬೌಟ್ ಪಾಲಿನಾಮಿಯಲ್ಸ್. ಅಂದ್ರೆ ಇದು ಬೇಸಿಕ್ ಫಂಡಮೆಂಟಲ್ಸ್. ಇದ್ರ ತುಂಬಾ ತಿಳ್ಕೊಳ್ಳೋದು. ಈ ಪಾಲಿನಾಮಿಯಲ್ಸ್ ಏನ್ ಮಾಡ್ತಾ ಹೋಗ್ತೀರಾ? ಇದರಲ್ಲಿ ವೆರಿ ಇಂಪಾರ್ಟೆಂಟ್, ನಿಮಗೆ ಏನ್ ಗೊತ್ತಿರ್ಬೇಕು ಗೊತ್ತಾ? ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಟೇಟ್ಮೆಂಟ್ನ ಮ್ಯಾಥಮೆಟಿಕಲ್ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಸಮ್ ಆಫ್ 2 ನಂಬರ್ಸ್ ಅಂತ ಕೊಡ್ತಾರೆ. ನಮಗೆ ನಂಬರ್ಸ್ ಏನಂತ ಗೊತ್ತಿಲ್ಲ, ಅವಾಗ ನಾವೇನು ತಗೋಬೇಕು? ಲೆಟ್ ದಿ ನಂಬರ್ಸ್ ಬಿ x and y, a b ನ ತಗೊಳ್ಳಿ. ಅವಾಗ ಏನ್ ಮಾಡ್ತೀರಾ? a + b. a + b is nothing but sum of 2 numbers. Right? Difference of 2 numbers ಅಂದ್ರೆ a - b. Product of 2 numbers ಅಂದ್ರೆ a into b. Right? Quotient of 2 numbers ಅಂದ್ರೆ a/b. ಅರ್ಥ ಆಗ್ತಿದ್ಯಾ? ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಸಮ್ ಆಫ್. ನೋಡಿ, ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 ನಂಬರ್ಸ್ ಅಂದ್ರೆ ಏನು? ಅಂದ್ರೆ 2 ನಂಬರ್ ಇದೆ, ಇದ್ರ ಸ್ಕ್ವೇರ್ ತಗೊಳ್ಳಿ, ಇದಕ್ಕೆ ಅಡಿಷನ್ ಹಾಕಿ. ಇದು ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 ನಂಬರ್ಸ್. ಇನ್ನೊಂದೇನು? ಸ್ಕ್ವೇರ್ ಆಫ್ ಸಮ್ ಆಫ್. ಇದು ಸಮ್ ಆಫ್ ಸ್ಕ್ವೇರ್ಸ್ ಆಫ್ 2 ನಂಬರ್ಸ್. ಇನ್ನೊಂದು ಸ್ಕ್ವೇರ್ ಆಫ್ ಸಮ್ ಆಫ್ 2 ನಂಬರ್ಸ್. ಅಂದ್ರೆ 2 ನಂಬರ್ ಸಮ್ ಆಗಿದೆ ಆಲ್ರೆಡಿ, ಅದ್ರದ್ದು ಸ್ಕ್ವೇರ್ ಆಫ್ ಸಮ್ ಆಫ್ ಆಗುತ್ತೆ. ವೆರಿ ಇಂಪಾರ್ಟೆಂಟು. ನೀವು ಒಂದು ಸ್ಟೇಟ್ಮೆಂಟ್ನ ಮ್ಯಾಥಮೆಟಿಕಲ್ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಇದೆಲ್ಲ 8th ಸ್ಟ್ಯಾಂಡರ್ಡ್ ಇದೆ, 9th ಸ್ಟ್ಯಾಂಡರ್ಡ್ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಇದನ್ನೆಲ್ಲ ಒಂದ್ಸಲಿ ಜಸ್ಟ್ ರೀಕಾಲ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಒಂದ್ಸಲ ರೀಕಾಲ್ ಮಾಡಿ ಚೆನ್ನಾಗಿ ಓದ್ಕೊ ಬನ್ನಿ. ನಿಮ್ಗೆ 10th ಸ್ಟ್ಯಾಂಡರ್ಡ್ ಯಾಕೆ ಈಸಿ ಆಗಲ್ಲ. 100 ಔಟ್ ಆಫ್ 100 ತೆಗಿಬೋದು. ಓಕೆ, ಲೆಟ್ಸ್ ಮೂವ್ ಟು ನಾವು ಜಾಮಿಟ್ರಿ. ಏನಪ್ಪ ಜಾಮಿಟ್ರಿ ಏನಿದ್ವಿ? ಕೆಲವರಿಗೆ ಅನ್ಸುತ್ತೆ ಜಾಮಿಟ್ರಿ ಅಂದರೆ ಏನೋ ತಲೆ ಮೇಲೆ ಕಲ್ಲು ಬಿದ್ದಂಗೆ ಆಡ್ತೀರ. ಹಾಗೇನಿಲ್ಲ, ಇಲ್ಲೂ ಅಷ್ಟೇ. ನಮಗೆ ಫಸ್ಟ್ ಬೇಸಿಕ್ ಗೊತ್ತಿರಬೇಕು. ಕರ್ವ್ಸ್, ಸಿಂಪಲ್ ಕರ್ವ್. ಏನು ಸಿಂಪಲ್ ಕರ್ವ್ ಅಂದರೆ? ಇದು ಸಿಂಪಲ್ ಕರ್ವ್, ಇದು ನಾಟ್ ಎ ಸಿಂಪಲ್ ಕರ್ವ್. ಯಾಕೆ ಅಂದರೆ
ಇಫ್ ಎ ಕರ್ವ್ ಕ್ರಾಸಸ್ ಇಟ್ ಸೆಲ್ಫ್, ಆ ಕರ್ವ್ ಅದನ್ನೇ ಕ್ರಾಸ್ ಮಾಡಿದ್ರೆ ಅದೊಂದು ಸಿಂಪಲ್ ಕರ್ವ್ ಅಂತ ಹೇಳಲ್ಲ. ಇಟ್ ಇಸ್ ನಾಟ್ ಎ ಸಿಂಪಲ್ ಕರ್ವ್. ಇಲ್ಲಿ ಕ್ರಾಸ್ ಮಾಡಿಲ್ಲ, ಇಟ್ ಇಸ್ ಸಿಂಪಲ್ ಕರ್ವ್. ಬಟ್ ಇನಿಷಿಯಲ್ ಪಾಯಿಂಟ್ ಮತ್ತೆ ಎಂಡ್ ಪಾಯಿಂಟ್ ಮೀಟ್ ಆಗ್ಬೋದು ಒಂದು ಕಡೆ, ಬಟ್ ಅದು ಕ್ರಾಸ್ ಮಾಡಿಲ್ಲ. ಸರ್ಕಲ್ ಅಲ್ಲಿ ನೀವು ಹೇಳುವ ಸರ್ ಸರ್ಕಲ್ ಸಿಂಪಲ್ ಕರ್ವಾ ಅಥವಾ ನಾಟ್ ಎ ಸಿಂಪಲ್ ಕರ್ವಾ? ಇಟ್ ಎ ಸಿಂಪಲ್ ಕರ್ವ್. ಇಲ್ಲೆಲ್ಲಿ ಕ್ರಾಸ್ ಆಗಿಲ್ಲ, ಬಟ್ ಫೈನಲ್ ಪಾಯಿಂಟ್ ಮತ್ತು ಇನಿಷಿಯಲ್ ಪಾಯಿಂಟ್ ಏನಾಗಿದೆ, ಒಂದು ಕಡೆ ಟಚ್ ಆಗಿದೆ ಅಷ್ಟೇ, ಕ್ರಾಸ್ ಆಗಿಲ್ಲ. ಕ್ರಾಸ್ ಆಗಬಾರ್ದು, ಅರ್ಥ ಆಗ್ತದೆ? ಇದು ಕ್ರಾಸ್ ಆಗಿದೆ. ಅರ್ಥ ಆಗ್ತದೆ? ನೆಕ್ಸ್ಟು ಪಾಲಿಗಾನ್ ಅಂದರೆ ಏನು ಅರ್ಥ ಆಗ್ತದೆಯಾ? ಅಂದರೆ ಎ ಸಿಂಪಲ್ ಕರ್ವ್ ವಿಚ್ ಹ್ಯಾಸ್ ಲೈನ್ ಸೆಗ್ಮೆಂಟ್ಸ್ ಇಸ್ ಎ ಪಾಲಿಗನ್. ಅದರಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಫಸ್ಟ್ ಪಾಲಿಗನ್ ಅಂದರೆ ಮಿನಿಮಮ್ ಸೈಡ್ಸ್ ರಿಕ್ವೈರ್ಡ್ ಟು ಫಾರ್ಮ್ ಎ ಪಾಲಿಗನ್ ಈಸ್ 3. ನಾವು ಫಸ್ಟ್ ಪಾಲಿಗನ್ ಫಾರ್ಮೇಶನ್ ಮಾಡೋದೆ ಬೈ 3 ಲೈನ್ಸ್. ದಟ್ ಈಸ್ ನಥಿಂಗ್ ಬಟ್ ಟ್ರಯಾಂಗಲ್. ಯಾವುದು? ಟ್ರಯಾಂಗಲ್. ನೆಕ್ಸ್ಟು 4 ಇದ್ರೆ ಕ್ವಾಡ್ರಿಲ್ಯಾಟ್ರಲ್, 5 ಇದ್ರೆ ಪೆಂಟಾಗನ್. ಇದರಲ್ಲಿ ಟೈಪ್ಸ್ ಬರ್ತಾ ಹೋಗುತ್ತೆ. ಓಕೆ, ನಾನು ಟ್ರಯಾಂಗಲ್ಸ್ ಅಂತ ಹೇಳ್ತಾ ಹೋಗ್ತೀನಿ, ನೀವು ಕ್ವಾಡ್ರಿಲ್ಯಾಟರ್ಸ್ ಅಂತ ತಿಳ್ಕೊಬೇಕು. ನೆಕ್ಸ್ಟ್ 6 ಬಂದರೆ ಹೆಕ್ಸಾಗನ್, ಕ್ಯಾನ್ ಸೋ ಆನ್ ಎಟ್ಸೆಟ್ರಾ. ಈ ಟ್ರಯಾಂಗಲಲ್ಲಿ ಟೈಪ್ಸ್ ಬರುತ್ತೆ. ಇದು ಟ್ರಯಾಂಗಲ್ ಸಿಂಪಲ್ ತಗೊಂಡಿನಿ, ABC ಇಸ್ ಎ ಟ್ರಯಾಂಗಲ್ ಅಂತ. ಇದರಲ್ಲಿ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ ಬೇಸ್ಡ್ ಆನ್ ಸೈಡ್ಸ್, ಬೇಸ್ಡ್ ಆನ್ ಆಂಗಲ್ಸ್. ರೈಟ್? ಬೇಸ್ಡ್ ಆನ್ ಸೈಡ್ಸ್ ಅದೇದು ಈಕ್ವಿಲೇಟರಲ್ ಟ್ರಯಾಂಗಲ್, ಐಸೋಸೆಲಸ್ ಟ್ರಯಾಂಗಲ್, ಸ್ಕೇಲಿಯನ್ ಟ್ರಯಾಂಗಲ್. ಈಕ್ವಿಲೇಟರಲ್ ಟ್ರಯಾಂಗಲ್ ಅಂದ್ರೆ ಏನಪ್ಪಾ? ಎ ಟ್ರಯಾಂಗಲ್ ವಿಚ್ ಆಲ್ ದಿ ಸೈಡ್ಸ್ ಆರ್ ಈಕ್ವಲ್. ಸ್ಕೇಲಿಯನ್ ಅಂದ್ರೆ 2 ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಐಸೋಸೆಲಸ್ ಅಂದ್ರೆ 2 ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಸ್ಕೇಲಿಯನ್ ಅಂದ್ರೆ ಎಲ್ಲ ಸೈಡ್ಸ್ ಡಿಫ್ರೆಂಟ್ ಇರುತ್ತೆ. ಓಕೆ, ಈಗ ಒಂದು ಟ್ರಯಾಂಗಲ್ ಕೊಟ್ಟಾಗ ಅದಕ್ಕಿಂತ ಮುಂಚೆ ಬೇಸ್ಡ್ ಆನ್ ಆಂಗಲ್ಸ್ ತಿಳ್ಕೋಣ. ಅದರಲ್ಲಿ ಯಾವುದು? ರೈಟ್ ಆಂಗಲ್ ಟ್ರಯಾಂಗಲ್, ರೈಟ್. ಆಮೇಲೆ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್, ನೆಕ್ಸ್ಟ್ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್. ABC ತಗೊಳ್ಳಿ, ಇದನ್ನು PQR ಅಂತ ತಗೊಳ್ಳಿ, ಇದನ್ನ XYZ ಅಂತ ತಗೊಳ್ಳಿ. ರೈಟ್? ಒಂದು ಆಂಗಲ್ 90 ಡಿಗ್ರಿ ಇದ್ರೆ ಅದನ್ನ ರೈಟ್ ಆಂಗಲ್, ಎಲ್ಲ ಆಂಗಲ್ಸ್ ಅಕ್ಯೂಟ್ ಇದ್ರೆ ಅದನ್ನ ಅಕ್ಯೂಟ್ ಆಂಗಲ್ ಟ್ರಯಾಂಗಲ್, ಒಂದು ಆಂಗಲ್ ಅಬ್ಟ್ಯೂಸ್ ಇದ್ರೆ ಅಬ್ಟ್ಯೂಸ್ ಆಂಗಲ್ ಟ್ರಯಾಂಗಲ್. ಓಕೆ, ಇಲ್ಲಿ ಫಸ್ಟ್ ಬೇಸಿಕ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕಾಗಿರೋದು ಏರಿಯಾ ಆಫ್ ಟ್ರಯಾಂಗಲ್ ABC. ಬೇಸ್ ಫಾರ್ಮುಲಾ ಈಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದು ನಿಮಗೆ ಫಸ್ಟ್ ಗೊತ್ತಿರಬೇಕು. ಏರಿಯಾ ಆಫ್ ಟ್ರಯಾಂಗಲ್ ತುಂಬ ಫಾರ್ಮುಲಾಸ್ ಇದೆ. ಒಂದು ಹೆರಾನ್ಸ್ ಫಾರ್ಮುಲಾ ಇದೆ, ನೀವು 9th ಸ್ಟ್ಯಾಂಡರ್ಡ್ ಓದಿದ್ದೀರಾ. ಹೆರಾನ್ಸ್ ಫಾರ್ಮುಲಾ ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ S ಇಂಟು S ಮೈನಸ್ A ಇಂಟು S ಮೈನಸ್ B ಇಂಟು S ಮೈನಸ್ C. ವಾಟ್ ಇಸ್ ಏರಿಯಾ ಆಫ್ ಈಕ್ವಿಲೇಟರಲ್ ಟ್ರಯಾಂಗಲ್ ಅಂತ ಕೇಳ್ತೀನಿ. ಅಂದರೆ ಈಕ್ವಿಲೇಟರಲ್ ಟ್ರಯಾಂಗಲ್ ಏನಾಗಿರುತ್ತೆ? ಎಲ್ಲ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಸಪೋಸ್ PQR is an equilateral triangle, all sides are equal here, so let us consider side as A. Then the area of this equilateral triangle is PQR is that is root 3/4 into A square. ಇಲ್ಲಿ ನೋಡಿ, ನಾನೇ ಒಂದು ತಪ್ಪು ಮಾಡ್ತಾ ಇದ್ದೆ. ಏರಿಯಾ ಆಫ್ ಟ್ರಯಾಂಗಲ್ ABC ಅಂತ ಬರೆಯಕ್ಕೆ ಹೋಗ್ತಿದೆ. ಇದು ಸರಿನಾ ತಪ್ಪಾ? ವಿತ್ ರೆಸ್ಪೆಕ್ಟ್ ಟು ದಿಸ್ ಫಿಗರ್ ವಿ ಶುಡ್ ರೈಟ್ PQR ಓನ್ಲಿ, ಡೋಂಟ್ ರೈಟ್ ABC. ನಾವು ಜಾಮಿಟ್ರಿ ಮಾಡ್ಬೇಕಾದ್ರೆ ಈ ದೊಡ್ಡ ತಪ್ಪು ಮಾಡ್ತೀವಿ. ಫಿಗರಲ್ಲಿ ಇಲ್ಲೇನೋ ಫಿಗರಲ್ಲಿ ಇರುತ್ತೆ, ಇಲ್ಲಿ XYZ ಇರುತ್ತೆ. ನಾವಿಲ್ಲಿ ಸ್ಟೇಟ್ಮೆಂಟ್ ಏನು ಬರಿಬೇಕಾದ್ರೆ PQR ಅಂತ ಬರಿತೀವಿ. ಟ್ರಯಾಂಗಲ್ PQR ABCನ ತಗೊಂತೀವಿ. ಅರ್ಥ ಆಗ್ತಾ ಇದೆಯಾ? ಫಿಗರಲ್ಲಿ ಏನಿರುತ್ತೋ ಆ ನೊಟೇಷನ್ಸೇ ಇರಬೇಕು. ಡೋಂಟ್ ಮಿಸ್ ಔಟ್ ದಿಸ್. ಅರ್ಥ ಆಗ್ತಾ ಇದೆಯಾ? ವೆರಿ ಇಂಪಾರ್ಟೆಂಟ್ ಜಾಮಿಟ್ರಲ್ಲಿ ಇದೆ. ನಾವು ಇಂಥ ಚಿಕ್ಕ ತಪ್ಪು ಮಾಡ್ತೀವಿ, ಮಾರ್ಕ್ಸ್ನ ಕಳ್ಕೊತೀವಿ. ಬಿ ಕೇರ್ಫುಲ್. ಓಕೆ, ಸೊ ನೆಕ್ಸ್ಟು ಇನ್ನು ಕ್ವಾಡ್ರಿಲ್ಯಾಟರಲ್ಸಲ್ಲಿ ಇನ್ನು ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಮತ್ತು ಇಲ್ಲೊಂದು ವೆರಿ ಇಂಪಾರ್ಟೆಂಟು, ಈ ರೂಟ್ 3/4 A ಸ್ಕ್ವೇರ್ ಹೇಗೆ ಬಂತು ಅಂತ ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಾ ಇದೆಯಾ? ಅಂದರೆ ಇಲ್ಲಿ ನೀವು ಹೆರಾನ್ಸ್ ಫಾರ್ಮುಲಾಗಾರ ಅಪ್ಲೈ ಮಾಡ್ಬೋದು, ಇಲ್ಲ ಬೇರೆ ಯಾವ್ದಾರ ಮೆಥಡ್ನಾರು ಯೂಸ್ ಮಾಡ್ಬೋದು. ನೀವು 9th ಸ್ಟ್ಯಾಂಡರ್ಡ್ ಏನೇನು ಕಾನ್ಸೆಪ್ಟ್ ಓದಿರೋ ಅದನ್ನೆಲ್ಲ ಒಂಚೂರು ಅಪ್ಲೈ ಮಾಡಿ ನೋಡಿ, ಇದು ಬರುತ್ತೆ. ಇಲ್ಲಿ ನೀವು ಹೆರಾನ್ಸ್ ಫಾರ್ಮುಲಾಗೆ ಯೂಸ್ ಮಾಡಿದ್ರೆ ಆರಾಮಾಗೆ ನೀವು ರೂಟ್ 3/4 ಹೋಲ್ ಸ್ಕ್ವೇರ್, ರೂಟ್ 3/4 ಇಂಟು A ಸ್ಕ್ವೇರ್ನ ತೆಗಿಬೋದು. ಹೇಗೆ? S is nothing but semi perimeter, that is S is equal to A plus B plus C divided by 2 ಅಂತ ಹೇಳ್ತೀವಿ. ಇಲ್ಲಿ ಈಕ್ವಿಲೇಟರಲ್ ಟ್ರಯಾಂಗಲ್ ಎಲ್ಲ ಸೈಡ್ಸ್ ಈಕ್ವಲ್ ಆಗೋದ್ರಿಂದ ಏನಾಗುತ್ತೆ? A plus B ಅಂದರೆ 3A by 2 ಆಗುತ್ತೆ.
ಅಂದರೆ ಎ ಪ್ಲಸ್ ಎ ಪ್ಲಸ್ ಎ ದಟ್ ಈಸ್ 3a ಡಿವೈಡ್ ಬೈ 2 ದಟ್ ಈಸ್ ಸೆಮಿ ಪೆರಿಮೀಟರ್. ಇದನ್ನು ತಗೊಂಡೋಗಿ ಇಲ್ಲಿ ಹಾಕಿ, ಈ ಬಿ ಪ್ಲೇಸಲ್ಲಿ ಎ ಹಾಕಿ, ಸಿ ಪ್ಲೇಸಲ್ಲಿ ಏನೇ ಹಾಕಿ, ಏನಾಗುತ್ತೆ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಎಸ್ ಪ್ಲೇಸಲ್ಲಿ ಏನು ಹಾಕೋಣ 3a/2 ರೈಟ್. ಈಗ ಇಲ್ಲೂ ಕೂಡ 3a/2 ಮೈನಸ್ ಎ ರೈಟ್, 3a/2 ಮೈನಸ್ ಎ ಆ್ಯಂಡ್ 3a/2 ಮೈನಸ್ ಎ ರೈಟ್. ಇದನ್ನ ನೀವು ಸಿಂಪ್ಲಿಫೈ ಮಾಡಿ ನಿಮಗೆ ಈ ಆನ್ಸರ್ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟು ಇನ್ನು ವೆರಿ ಇಂಪಾರ್ಟೆಂಟ್, ನೀವು ಇಲ್ಲಿ 10th ಸ್ಟ್ಯಾಂಡರ್ಡ್ ತಿಳ್ಕೊಬೇಕಾಗಿರೋದು. 9th ಸ್ಟ್ಯಾಂಡರ್ಡಲ್ಲಿ ಏನು ಓದಿದ್ದೀರಾ? ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಓದಿದ್ದೀರಾ. ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ಏನು ಓದಿದ್ದೀರಾ? ಫಸ್ಟು ಇಲ್ಲಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮಲ್ಲಿ ನಾವು ಏನು ಮಾಡ್ತೀವಿ, 3 ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಬಗ್ಗೆ ತಿಳ್ಕೊತ ಹೋಗ್ತೀವಿ. ಯಾವುದ್ಯಾವುದು? ಕ್ಯೂಬಾಯ್ಡು, ಕ್ಯೂಬು ರೈಟ್, ನೆಕ್ಸ್ಟು ಕೋನು, ನೆಕ್ಸ್ಟು ಸಿಲಿಂಡರು, ನೆಕ್ಸ್ಟು ಸ್ಪಿಯರ್. 10th ಸ್ಟ್ಯಾಂಡರ್ಡ್ ಏನಾಗುತ್ತೆ, 9th ಸ್ಟ್ಯಾಂಡರ್ಡ್ ಏನು ಓದಿರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಲ್ಲಿ ಎಷ್ಟು ಫಾರ್ಮುಲಾಸ್ ಇದೆ ಅಷ್ಟು ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಒಂದೊಂದಕ್ಕೂ ಸರ್ಫೇಸ್ ಏರಿಯಾ ಬಂದಾಗ ಡಿವೈಡ್ ಮಾಡ್ತಾ ಬರ್ತೀವಿ. ಕ್ಯೂಬಾಡಿ ಬಂದಾಗ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಮತ್ತು ಟೋಟಲ್ ಸರ್ಫೇಸ್ ಏರಿಯಾ. ಇಲ್ಲೂ ಅಷ್ಟೇ, ಕ್ಯೂಬಲ್ಲಿ LSA TSA. ನೆಕ್ಸ್ಟ್ ಕೋನಿ ಬಂದಾಗ ಇಲ್ಲೂ ಅಷ್ಟೇ, ಇಲ್ಲಿ CSA ಮತ್ತು TSA. CSA ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ, ಅಂದರೆ LSA TCS ಸೇಮೆ. ಇಲ್ಲಿ ನಮಗೆ ಕರ್ವ್ ಸಿಗೋದ್ರಿಂದ ಯಾವುದರಲ್ಲಿ, ಈ ಕೋನಲ್ಲಿ, ಅದಕ್ಕೆ ನಾವೇನು ತೊಗೊತೀವಿ CSA ಅಂತ ತೊಗೊತೀವಿ. ಸಿಲಿಂಡರಲ್ಲೂ ಅಷ್ಟೇ LSA TSA. ನೆಕ್ಸ್ಟ್ ಸ್ಪಿಯರಲ್ಲಿ ನಮಗೆ ಏನು LSA ಅಥವಾ CSA ಇರಲ್ಲ, ಬರೀ ಇಲ್ಲಿ TSA. ನೆಕ್ಸ್ಟು ಹೆಮಿಸ್ಪಿಯರ್ ತಗೊಂತೀವಿ. ಹೆಮಿಸ್ಪಿಯರ್ ತಗೊಂಡಾಗ ಇಲ್ಲೇನು ಬರುತ್ತೆ, ಇಲ್ಲಿ CSA ಮತ್ತೆ TSA ಬರುತ್ತೆ. ಎಷ್ಟು ಫಾರ್ಮುಲಾ ಆಯಿತು? 2, 4, 6, 8, 10, 11. ಇದು ಬರೀ ಸರ್ಫೇಸ್ದು. ಈಗ ವಾಲ್ಯೂಮ್ದು ಎಲ್ಲ ಒಂದೊಂದೇ ಫಾರ್ಮುಲಾ. ಎಷ್ಟಿದೆ ಟೋಟಲು? ಕ್ಯೂಬಾಯ್ಡ್ 1 ವಾಲ್ಯೂಮ್, ನೆಕ್ಸ್ಟು ಕ್ಯೂಬ್ದೊಂದು ವಾಲ್ಯೂಮ್, ನೆಕ್ಸ್ಟು ಇದ್ರದ್ದೊಂದು ವಾಲ್ಯೂಮ್ ಬರುತ್ತೆ, ಸಿಲಿಂಡರ್ದೊಂದು ವಾಲ್ಯೂಮ್ ಬರುತ್ತೆ ಫಾರ್ಮುಲಾ, ಸ್ಪಿಯರ್ದೊಂದು ವಾಲ್ಯೂಮ್ ಬರುತ್ತೆ, ಹೆಮಿಸ್ಪಿಯರ್ದೊಂದು ವಾಲ್ಯೂಮ್ ಬರುತ್ತೆ. ಎಷ್ಟಾಯ್ತು ಟೋಟಲು? 1, 2, 3, 4, 5, 6 ಪ್ಲಸ್ 6 ಟೋಟಲ್ 17 ಫಾರ್ಮುಲಾಸು ಬರುತ್ತೆ. ವೆರಿ ಈಸಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಇಷ್ಟು ಗೊತ್ತಿದ್ರೆ ನಿಮಗೆ 10th ಸ್ಟ್ಯಾಂಡರ್ಡ್ ತುಂಬ ಈಸಿ ಅರ್ಥ ಆಗ್ತಿದೆ. ಅದ್ರ ಜೊತೆಗೆ ಸರ್ಕಲ್ಸಲ್ಲಿ ಕೆಲವೊಂದು ಫಾರ್ಮುಲಾ ಬರುತ್ತಲ್ಲ, ಯಾವುದು? ಏರಿಯಾ ಆಫ್ ಸರ್ಕಲ್ಲು, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ಲು, ಇಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಆ್ಯಂಡ್ ಒನ್ ಮೋರ್, ನಾನು ಮರ್ತಿದ್ದು, ಈ ಆಲ್ಜಿಬ್ರಾ ಬಂದಾಗ, ಸೊ ನೀವು ಇನ್ನೂ ಕಲ್ತಿರಲ್ಲ 10th ಸ್ಟ್ಯಾಂಡರ್ಡ್ ಬಂದರು, ಒಂದು 10 ಫಾರ್ಮುಲಾಗಳಿದೆ. ಯಾವುದಪ್ಪ? ಸೊ ಆಲ್ಜಿಬ್ರಾಗೆ ಹೋದರೆ ಇಲ್ಲಿ a+b² a - b² a+b ಇಂಟು a - b, ನೆಕ್ಸ್ಟು x+a ಇಂಟು x+b. ಆ್ಯಂಡ್ ಇದೇ ಥರ ಒಂದು 10 ಫಾರ್ಮುಲಾ ಇದೆ ನೋಡಿ. ಅರ್ಥ ಆಗ್ತಿದೆಯಾ? ಈ ಪಾಲಿನಾಮಿಯಲ್ಸ್ ಚಾಪ್ಟರ್ಗೆ ಹೋದಾಗ 9th ಸ್ಟ್ಯಾಂಡರ್ಡಲ್ಲಿ ಒಂದು 10 ಫಾರ್ಮುಲಾ ಇದೆ. ಅಷ್ಟು ಫಾರ್ಮುಲಾ ನೀವು ಕಲ್ತಿರಲೇಬೇಕು. ನೀವು ನಿದ್ದೆಗಣ್ಣಲ್ಲಿ ಏನಪ್ಪ a+b² ಅಂದರೆ ಅಲ್ಲೂ ನೀವು ಹೇಳೋ ಥರ ಇರಬೇಕು, ಅಷ್ಟು ಪಕ್ಕ ಇರಬೇಕು ನೀವು. ಅರ್ಥ ಆಗ್ತಿದೆಯಾ? ಸೊ 9th ಸ್ಟ್ಯಾಂಡರ್ಡಲ್ಲಿ ಏನೇನು ಓದಬೇಕು ನೀವು 10th ಸ್ಟ್ಯಾಂಡರ್ಡಿಗೆ ಬರೋಕ್ಕೆ, ಅದನ್ನು ಈ ಕ್ಲಾಸಲ್ಲಿ ಹೇಳಿದ್ದೀವಿ. ನೆಕ್ಸ್ಟು ಕ್ಲಾಸಲ್ಲಿ ನಾವೇನು ಹೇಳ್ತೀವಿ ಅಂದರೆ 10th ಸ್ಟ್ಯಾಂಡರ್ಡಲ್ಲಿ ನೀವು ಏನು ಓದಬೇಕು, ಎಷ್ಟು ಚಾಪ್ಟರ್ ಬರುತ್ತೆ, ಒಂದೊಂದು ಚಾಪ್ಟರ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋದನ್ನ ನೆಕ್ಸ್ಟ್ ಸೆಷನಲ್ಲಿ ನಾವು ತಿಳ್ಕೊಳ್ತಾವ. ಓಕೆ, ನೆಕ್ಸ್ಟ್ ಸೆಷನ್ಗಿಂತ ಬರೋಕ್ಕಿಂತ ಮುಂಚೆ ನಾಳೆ ಸೆಷನ್ ಇರುತ್ತೆ. ನಾಳೆ ನೀವು ಬರೋಕ್ಕಿಂತ ಮುಂಚೆ ಏನು ತಿಳ್ಕೊಬೇಕು, 9th ಸ್ಟ್ಯಾಂಡರ್ಡ್ ಏನೇನು ಓದಿದ್ದೀರಾ, ನಾನು ಇವತ್ತು ಏನೇನು ಹೇಳಿದ್ದೀನಿ ಅಟ್ಲೀಸ್ಟ್ ಅಷ್ಟಾರ ತಿಳ್ಕೊಳ್ಳಿ. ಓಕೆ, ಅಟ್ಲೀಸ್ಟ್ ಅಷ್ಟು ತಿಳ್ಕೊಂಡ್ರೆ ನೀವು ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಅಟ್ಲೀಸ್ಟ್ 90+ ಥರ ಸ್ಕೋರ್ ಮಾಡ್ಬೋದು.
ಅರ್ಥ ಆಗ್ತಿದೆಯಾ? ಸೊ 100 ಸ್ಕೋರ್ ಮಾಡೋಕ್ಕೆ ತೊಂದರೆ ಏನಿಲ್ಲ, ಸ್ವಲ್ಪ ಹಾರ್ಡ್ ವರ್ಕ್ ಬೇಕಷ್ಟೇ. ಆ ಹಾರ್ಡ್ ವರ್ಕು ನೀವು ಮಾಡ್ತೀರಾ. ಯಾಕೆ? ನಮ್ಮ ಹತ್ರ ಇನ್ಫೈನೈಟ್ ಪೊಟೆನ್ಷಿಯಲ್ ಇದೆ. ನಾವೇನು ಮಾಡ್ತಿದ್ದೀವಿ ಅದನ್ನು ಹೊರ್ಗಡೆ ಎಕ್ಸ್ಪ್ಲೋರ್ ಮಾಡ್ತಿಲ್ಲ. ಆ ಪೊಟೆನ್ಷಿಯಲ್ ಹಂಗೆ ನನಗೆ ಬರಲ್ಲ ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಮ್ಯಾಥ್ಸ್ ಕಷ್ಟ ಅಂತ. ಆ ಕಷ್ಟನ ತೆಗ್ದಾಕ್ಬಿಟ್ಟು ನೀವೇನು ಮಾಡ್ತೀರಾ? ಓದಬೇಕು. ಅರ್ಥ ಆಗ್ತಿದೆಯಾ? ಸೊ ನಾನು ಏನು ಹೇಳ್ಕೊಟ್ಟಿದ್ದೀನಿ ಇದನ್ನು ಇವತ್ತು ಮಾಡಿ ನಿಮ್ಗೆ ಮ್ಯಾಥ್ಸ್ ಏನು ಕಷ್ಟ ಆಗುತ್ತೆ ಅಂತ ನನಗೆ ನೀವು ಚಾಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.